ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ವಿತಿ ಬಲ ಬಹುಲೋದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವ ಮೃತಿ ಮುಖರ ಶೇಷ ದೋಷಾತಿ ದೂರಂ ಸದ್ಭಿರವೈರಾಗ್ಯ ಭಕ್ತಿ ಶ್ರುತಿಮತಿ ನಿಯತ ಧ್ಯಾನ ಧ್ಯಾನ ಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮ ವೇದಾಂತ ವೇದ್ಯಂ ಯಾಂಚಾಮಂದರಲೋಲಿತಾದ್ಯತ ಉದಯದ್ವಿದ್ಯೇಂದಿರಾ ನಿರ್ಜರೈಃ ಜಾತೋ ಭಾರತ ಪಾರಿಜಾತ ಸುತರುಃ ಸದ್ಬ್ರಹ್ಮ ಸೂತ್ರಾಮೃತಂ ಆಸೀತ್ ತಂತ್ರ ಪುರಾಣ ಸನ್ಮಣಿಗಣೋ ಜಾತಃ ಶುಕೇಂದುಃ ಸದಾ ಸೋಯಂ ವ್ಯಾಸ ಸುಧಾ ನಿಧಿರ್ಭವತು ಮೇ ಬುದ್ಧಿಃ ಸತಾಂ ಭೂತಿದಃ ಸ್ವಾಂತಧ್ವಾಂತ ನಿಕೃಂತನೆ ಜಿತ ಮಹಾವೈಕರ್ತನಾಂಶೋರಜಂ ನಿರ್ದೋಷಂ ಜಿತ ಚಂದ್ರ ಚಂದ್ರಿಕಮಲಂ ತಾಪತ್ರಯೋನ್ಮೂಲನೆ ಗಾಂಭೀರ್ಯೇ ಜಿತ ಸಿಂಧುರಾಜಮಮಿತಂ ಭಾಷ್ಯಂ ಯದಾಸ್ಯಾಂಬುಜಾತ್ ಆವಿರ್ಭೂತ ಮಮಂದಬೋಧ ಭಗವತ್ಪಾದಾನ್ ಪ್ರಪದ್ಯೆ ತಥಾನ್ ಶ್ರೀಮದ್ವಸಂಸೇವನ ಲಬ್ಧ ಶುದ್ಧ ವಿದ್ಯಾಸುಧಾಂಬೋ ನಿಧಯೋ ಬಲಾಯೇ ಕೃಪಾಲವ ಪಂಕಜನಾಭ ತೀರ್ಥ ಕೃಪಾಲವಸ್ಯಾಂ ಮಯಿ ನಿತ್ಯಮೇಷಾಂ ಶ್ರೀಮದ್ರಮಾರಮಣ ಸದ್ಗಿರಿಪಾದ ಸಂಗಿ ವ್ಯಾಖ್ಯಾನಿನಾದ ದಲಿತಾಖಿಲ ದುಷ್ಟದರ್ಪಂ ದುರ್ವಾದಿವಾರಣ ವಿದಾರಣ ದಕ್ಷ ದೀಕ್ಷಂ ಅಕ್ಷೋಭ್ಯ ತೀರ್ಥ ಮೃಗರಾಜಮಹಂ ನಮಾಮಿ. ಅಥ ತತ್ಕೃಪಯಾ ಬ್ರಹ್ಮಸೂತ್ರಭಾಷ್ಯಂ ಯಥಾಮತಿ ವ್ಯಾಕುರುವೆ ಶ್ರೀಮದಾನಂದತೀರ್ಥಾರ್ಯ ಮುಖನಿಶ್ರುತಂ ಗಂಗಾ ಸಂಗೇನ ನೈರ್ಮಲ್ಯಂ ರತ್ಯಾದ್ಭಿರಲಭ್ಯತೆ ಯಥಾ ವಾಚೋ ವಿಶುದ್ಧಿ ಸಿದ್ಧ್ಯರ್ಥಂ ಸಂಗಮ್ಯಂತೆ ಗುರೋರ್ಗಿರಃ ಅಥ ಅವಿದ್ಯಾಪಟಲಪಿಹಿತನಯನೈಃ ಅನ್ಯೈಃ ಅನ್ಯಥಾ ವ್ಯಾಖ್ಯಾತಾನಿ ಬ್ರಹ್ಮಸೂತ್ರಾಣಿ ಯಥಾವದ್ವ್ಯಾಚಿಖ್ಯಾಸೋ ಭಗವಾನಾಚಾರ್ಯವರ್ಯಃ ಪಾರೀಪ್ಸಿತಭಾಷ್ಯಸ್ಯ ಕೈವಲ್ಯಾಬ್ಜಖಿಲಫಲಸಾಧನತಾದಿಸಿದ್ಧ್ಯರ್ಥಂ ನಿರಂತರಾಯ ಪರಿಸಮಾಪ್ತ್ಯಾದ್ಯರ್ಥಂಚ ನಾರಾಯಣ ನಮಸ್ಕಾರಂ ಗ್ರಥಯತೆ ಗ್ರಂಥಾರಂಭಂಚ ಪ್ರತಿಜಾನೀತೆ ನಾರಾಯಣಮಿತಿ. ನಾರಾಯಣಂ ಗುಣೈಃ ಸರ್ವೈಃ ಉದೀರ್ಣಂ ದೋಷವರ್ಜಿತಂ ಧ್ಯೇಯಂ ಗಮ್ಯಂ ಗುಣೋಶ್ಚಾಪಿ ನತ್ವಾ ಸೂತ್ರಾರ್ಥಮುಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರುತಿ ಕ್ಷೀರಾಬ್ಧಿಮಾಮಥ್ಯ ಧೀಮಂ ಧರಮಹೀಭೃತ ಪ್ರಾಪ್ತಾ ನ್ಯಾಯಸುಧಾ ಯೇನ ತಂ ಜಯೀಂದ್ರಮಹಂ ಭಜೆ ಬುಧೈರಪಿ ಸುದುರ್ಬೋಧೆ ಗ್ರಂಥೇ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ ಲೌಕಿಕ ಫಲಂ ಲಕ್ಷಣ ಅಮೃತದೋಹಿನಿ ಗುರುವನುಗ್ರಹ ರೂಪಂ ತಾಂ ಕಾಮಧೇನುಮುಪಾಸ್ಮಹೇ. ಮದ್ವೋಕ್ತಿರ್ದ್ವಿನದಿ ಜಯರ್ಯ ಶುಭವಾಕ್ ಸೂರ್ಯಾತ್ಮಜ ಸಂಗಮೆ ವ್ಯಾಖ್ಯಾ ಸ್ನಾನಮೋಹೋ ವಿಧಾಯ ನೃಹರೆ ಪ್ರಾಪ್ಯ ಪ್ರಸಾದಂ ಪರಂ ಪ್ರಾಪುರ್ಜೆ ಕೃತಕೃತ್ಯತಾಂ ಗತಮಲಾ ವಿದ್ಯಾದಿರಾಜಾದಯೋ ಯೋಗೀಶಾ ಕೃಪಯಂತು ತೇ ಜಯ ಮುನೇರ್ಭಾವಸ್ಯ ಬೋಧಾಯ ಮೇ ಶುಕೇನ ಶಾಂತ್ಯಾದಿಷು ವಾङ्ಮಯೇಷು ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ ಮನೋಜಜಿತ್ಯ ಮನಸಾಂ ನಿಪತ್ಯ ರಘುತ್ತಮಾಖ್ಯಂ ಸ್ವಗುರುಂ ನಮಾಮಿ ನ ದಗ್ಧಂ ಯಸ್ಯ ಕೌಪೀನಂ ಅಗ್ನೌ ದತ್ತಮಪಿ ಸ್ಫುಟಂ ವೇದೌ ವ್ಯಾಸ ಗುರುಂ ನೌಮಿ ಶ್ರೀವೇದೇಶ ನಮಸ್ಕೃತಂ ಸತ್ಯನಾಥ ಗುರು ಪಾತು ಯೋಧೀರೋ ನವಚಂದ್ರಿಕಾ ನವಾಮೃತ ಗದಾ ತೀರ್ಥ ತಾಂಡವಾನಿ ವ್ಯಚೀಕೃಪತ ಆರೂಢ ಸಹಸಾ ಯತೀಂದ್ರ ಪದವೀಂ ಗತ್ವಾ ಚ ವಾರಾಣಸಿ ತತ್ರತ್ಯಾನ್ ಕುಮತ ಪ್ರಚಾರ ನಿರತಾನದ್ವೈತ ದಿಗ್ಧಂತಿನಃ ಪ್ರೌಢಾರ್ಥೇ ವಚನೆ ಸುಯುಕ್ತಿ ಖಚಿತೈ ಸಂಭೀಷಯನ್ಮೋದಯನ್ ಸತ್ಯಧ್ಯಾನ ಸುಕೇಸರಿ ವಿಜಯತೆ ಪಾದಾಸಿತ ಶ್ರೀಪತೆ ಪ್ರಾವೋಚ ದ್ಯೋತಿಕಂ ನ್ಯಾಯ ಸುಧಾವಾಕ್ಯಾರ್ಥ ಚಂದ್ರಿಕಾ
ಸತ್ಯ ಪ್ರಜ್ಞ ಗುರುರ್ದದ್ಯಾತ್ ಪ್ರಜ್ಞಾಂ ವೈದಾಂತಿಕೀಂ ಸದಾ ಬಂಧುಸ್ತ್ವಂ ಗುರುರಿಷ್ಟ ದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ ಚಿತ್ತಂ ಮದ್ಗುಣ ದೋಷ ಚಿಂತನ ವಿದೌ ನೂನಂ ಮನಾಕ್ಮಾಕೃತಾಃ ಸತ್ಯಾಭಿಜ್ಞ ಗುರೋಸ್ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ವೇದೇಶ ಮುನಿ ಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾಟಿಕಾಕಾರಾನ್ ವಯಂ ನುಮಃ ಪೃಥ್ವೀ ಮಂಡಲ ಮಧ್ಯಸ್ಥಾ ಪೂರ್ಣಬೋಧ ಮತಾನುಗಾ ವೈಷ್ಣವ ವಿಷ್ಣು ಹೃದಯ ತಾನ್ನಮಸ್ಸೆ ಗುರುನ್ ಮಮ ಆಪಾದ ಮೌಲ್ಯ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೆತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾಂ ಧ್ಯಾಯಂತಿ ಏಕಾಮಾನ್ ಗುರುದೇವಃ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರುನ್ ಮಮ ಸತ್ಪ್ರಮೋದ ಕೃಪಾಪಾತ್ರಂ ಜಗತ್ಪೂಜ್ಯ ಮಹಾಗುರುಂ ಸದಾ ಸಚ್ಛಾಸ್ತ್ರ ನಿರತಂ ಶ್ರೀ ಸತ್ಯಾತ್ಮ ಗುರುಂ ಭಜೆ ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇವತ್ತಿನ ದಿನ ಬ್ರಹ್ಮಸೂತ್ರ ಭಾಷ್ಯ ತತ್ವಪ್ರಕಾಶಿಕೆಯಲ್ಲಿ ಪ್ರಥಮಾಧ್ಯಾಯ ಸಮನ್ವಯ ಅಧ್ಯಾಯ, ಅಲ್ಲಿ ಪ್ರಥಮ ಪಾದ 5ನೇ ಅಧಿಕರಣ ಈಕ್ಷತ್ಯಧಿಕರಣ ಅಂತ ಕರೀತಾ ಇದ್ದಾರೆ. ಈಕ್ಷತ್ಯಧಿಕರಣ. ಈಕ್ಷತ್ಯಧಿಕರಣದಲ್ಲಿ ಸುಮಾರು 5-6 ಸೂತ್ರಗಳಿವೆ. 5, 6, 7, 8, 9, 10, 11, 7 ಸೂತ್ರಗಳಿವೆ. ಸುಮಾರು 7 ಸೂತ್ರಗಳ ಒಂದು ಪುಟ್ಟದಾಗಿ ದೊಡ್ಡದಾದ ಅಧಿಕರಣ ಈಕ್ಷತ್ಯಧಿಕರಣ ಅಂತ ಕರೀತಾ ಇದ್ದಾರೆ. ಅಂದ್ರೆ ಭಗವಂತ ಸರ್ವಥಾ ಅವಾಚ್ಯನಲ್ಲ. ಪೂರ್ವ ಪಕ್ಷಿಗಳು ಹೇಳುವಂತೆ ಪರಮಾತ್ಮ ಯಾವ ಶಬ್ದಗಳಿಂದಲೂ ವಾಚ್ಯನೇ ಅಲ್ಲ, ಅವನ ಅವಾಚ್ಯ ಅಂತ ಅನಬೇಡಿ. ಭಗವಂತನಿಗೆ ಅವಾಚ್ಯತ್ವದ ನಿರಾಕರಣೆ. ಅಂದರೆ ಭಗವಂತ ಜ್ಞಾನ ವಿಷಯನಾಗಿದ್ದಾನೆ, ಶಾಸ್ತ್ರೈಕ ಸಮಧಿಗಮ್ಯನಾಗಿದ್ದಾನೆ, ಸದಾಗಮೈಕ ವಿಜ್ಞೇಯನಾಗಿದ್ದಾನೆ ಎಂಬ ಮಾತನ್ನ ಪ್ರತ್ಯಕ್ಷ ಅನುಮಾನಾದಿಗಳಿಂದ ಪರಮಾತ್ಮ ತಿಳಿಯದೆ ಹೋದರೂ ಪರಮಾತ್ಮ ಶಾಸ್ತ್ರೈಕ ಸಮಧಿಗಮ್ಯ, ಅವನು ಸರ್ವಥಾ ಅವಾಚ್ಯನಲ್ಲ ಎಂಬುವ ವಿಚಾರವನ್ನ ಈಕ್ಷತ್ಯಧಿಕರಣದಲ್ಲಿ ವೇದವ್ಯಾಸರು ಹೇಳಿದ್ದಾರೆ. ಅದನ್ನು ಆಚಾರ್ಯರು ಸಮರ್ಥನೆ ಮಾಡ್ತಾ ಇದ್ದಾರೆ. ಟೀಕಾಕೃತ್ಪಾದರು ಅದ್ಭುತವಾಗಿ ಈಕ್ಷತ್ಯಧಿಕರಣದ ವಿಚಾರವನ್ನು ವಿವರಣೆ ಮಾಡಿದ್ದಾರೆ. ಆ ತತ್ವ ಪ್ರಕಾಶಕ ನೋಡಿ ಆರಂಭದಲ್ಲಿ ಅತ್ರ ಬ್ರಹ್ಮಣ ವಾಚ್ಯತ್ವ ಸಮರ್ಥನಾತ್ ಅಸ್ತಿ ಶಾಸ್ತ್ರ ಸಂಗತಿ. ನೋಡಿ, ಇಲ್ಲಿ ಪರಬ್ರಹ್ಮನಿಗೆ ಈಕ್ಷತ್ಯಧಿಕರಣದಲ್ಲಿ ವಾಚ್ಯತ್ವವನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಶಾಸ್ತ್ರ ಸಂಗತಿ ಉಂಟು. ಹೋದ ವಾರ ಹೇಳಿದ್ದೇನೆ, ಬ್ರಹ್ಮನ ವಿಷಯಕವಾಗಿ ಹೇಳಿದರೆ ಅದು ಶಾಸ್ತ್ರ ಸಂಗತಿ ಬರುತ್ತದೆ. ಬ್ರಹ್ಮನಿಗೆ ಸಂಬಂಧಪಟ್ಟ ವಿಷಯವನ್ನ ಪ್ರತಿಪಾದನೆ ಮಾಡಿದಾಗ ಶಾಸ್ತ್ರ ಸಂಗತಿ. ಈಗ ಪರಬ್ರಹ್ಮ ಅವಾಚ್ಯನಲ್ಲ, ವಾಚ್ಯಾಂತ ಸಮರ್ಥನೆ ಮಾಡ್ತಾ ಇದ್ದ. ಪರಬ್ರಹ್ಮನಿಗೆ ವಾಚ್ಯತ್ವ ಸಮರ್ಥನೆ ಮಾಡೋದ್ರಿಂದ ಬ್ರಹ್ಮ ವಿಷಯಕವಾಗಿ ಹೇಳಿದಂತಾಯಿತು, ಶಾಸ್ತ್ರ ಸಂಗತಿ ಬರುತ್ತದೆ. ಅತ್ರ ಬ್ರಹ್ಮಣ ವಾಚ್ಯತ್ವ ಸಮರ್ಥನಾತ್ ಅಸ್ತಿ ಶಾಸ್ತ್ರ ಸಂಗತಿ. ಏನಪ್ಪ ಇಲ್ಲಿ ಈ ಈಕ್ಷತ್ಯಧಿಕರಣದ ಪ್ರಧಾನ ವಿಚಾರ ಏನು? ಇಲ್ಲೇನು ಹೇಳ್ತಾ ಇದ್ದಾರೆ ಅದನ್ನು ಮೊದಲು ತಿಳಿಸ್ತಾರೆ ವಿಷಯವನ್ನು ನೋಡಿ. ಸಕಲ ಜಗಜ್ಜನ್ಮಾದಿ ಕಾರಣತ್ವೇನ ಬ್ರಹ್ಮೈವ ಶಾಸ್ತ್ರಸ್ಯ ಮುಖ್ಯಾರ್ಥಃ ಇತ್ಯಭಿಹಿತಂ. ಶಾಸ್ತ್ರಯೋನಿತ್ವಾಧಿಕರಣ ಹಿಂದಿನ ಅಧಿಕರಣಗಳಲ್ಲಿ ಇಲ್ಲಿವರೆಗೂ ಏನು ಹೇಳಿದ್ದಾರೆ? ಸಕಲ ಜಗಜ್ಜನ್ಮಾದಿ ಕಾರಣ ಅಂತ ಹೇಳಿ ಪರಬ್ರಹ್ಮನೇ ಶಾಸ್ತ್ರದಿಂದ ಮುಖ್ಯ ಪ್ರತಿಪಾದ್ಯನಾಗಿದ್ದಾನೆ. ಇಷ್ಟು ವಿಚಾರವನ್ನು ಇಲ್ಲಿಯವರೆಗೂ ಹೇಳಿದ್ದಾರೆ. ಅಂದ್ರೆ ಸಕಲ ಜಗಜ್ಜನ್ಮಾದಿ ಕಾರಣನಾದವನು ಅದು ಪರಬ್ರಹ್ಮನೇ ಅಂತ ಶಾಸ್ತ್ರದಲ್ಲಿ
ಮುಖ್ಯವಾಗಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಅಂದರೆ ಶಾಸ್ತ್ರದ ಮುಖ್ಯಾರ್ಥ, ಶಾಸ್ತ್ರದಿಂದ ಪ್ರಧಾನವಾಗಿ ಜಗಜ್ಜನ್ಮಾದಿ ಕಾರಣತ್ವೇನ ಪ್ರತಿಪಾದ್ಯನಾದವನು ಯಾರು? ಅದು ಪರಬ್ರಹ್ಮ ಅಂತ ಹಿಂದಿನ ಅಧಿಕರಣದವರೆಗೂ ಸಮರ್ಥನೆ ಮಾಡಿದ್ದಾರೆ. ಆಮೇಲೆ ಉಪಕ್ರಮಾದಿಭಿ ನಿರ್ಣೀತಸ್ಯ ಮುಖ್ಯಾರ್ಥತ್ವಾತ್ ತಸ್ಯ ವಾಚ್ಯತ್ವೇ ಏವ ಸಂಭವತಿ ಇತಿ. ನೋಡಿ, ಉಪಕ್ರಮಾದಿ ಹಿಂದೆ ಹೇಳಿದ ಉಪಕ್ರಮಾದಿ ಷಡ್ವಿಧ ತಾತ್ಪರ್ಯ ಲಿಂಗಗಳು, ಹೋದ ವಾರ ಷಡ್ವಿಧ ತಾತ್ಪರ್ಯ ಲಿಂಗಗಳು ಏನೇನೋ ಒಂದೊಂದು ವಿವರಣೆಯನ್ನು ತಿಳಿದಿದ್ದೇವೆ. ಅಂದ್ರೆ ಉಪಕ್ರಮಾದಿ ಷಡ್ವಿಧ ತಾತ್ಪರ್ಯ ಲಿಂಗಗಳಿಂದ ಯಾವ ವಿಷಯ ನಿರ್ಧಾರಿತವಾಗಿದೆಯೋ ಅದೇ ಶಾಸ್ತ್ರದ ಮುಖ್ಯಾರ್ಥ. ಇಷ್ಟು ಹೇಳಿದ್ದಾರೆ. ಅಂದ್ರೆ ನೋಡಿ, ಉಪಕ್ರಮಾದಿ ಷಡ್ವಿಧ ತಾತ್ಪರ್ಯ ಲಿಂಗಗಳಿಂದ ಯಾವುದು ವಿಷಯ ನಿರ್ಣಯಿಸಲ್ಪಟ್ಟಿದೆಯೋ ಅದೇ ಶಾಸ್ತ್ರದ ಮುಖ್ಯಾರ್ಥ. ಅಂದ್ರೆ ಪರಬ್ರಹ್ಮನೇ ಶಾಸ್ತ್ರದ ಮುಖ್ಯಾರ್ಥ, ಪರಬ್ರಹ್ಮನೇ ಶಾಸ್ತ್ರದಿಂದ ಮುಖ್ಯವಾಗಿ ಪ್ರತಿಪಾದಿತನಾಗಿದ್ದಾನೆ ಅಂಬೋ ವಿಚಾರ ಕೂಡಬೇಕಾದ್ರೆ ತಚ್ಚ ವಾಚ್ಯತ್ವೇಯೇವ ಸಂಭವತಿ. ಹಿಂದಿನ ಅಧಿಕರಣಗಳಲ್ಲಿ ಮುಖ್ಯವಾಗಿ ಸಿದ್ಧಾಂತ ಶಾಸ್ತ್ರದಿಂದ ಸಮರ್ಥನೆ ಮಾಡಿದ್ದೇನನ್ನ? ಜಗಜ್ಜನ್ಮಾದಿ ಕಾರಣತ್ವೇನ ಶಾಸ್ತ್ರದ ಮುಖ್ಯಾರ್ಥನಾದವನು ಅದು ಪರಬ್ರಹ್ಮನೇ ಹೇಳಿದ್ದಾರೆ. ಈ ವಿಷಯ ಸರಿ ಯುಕ್ತ ಅಂತಾಗಬೇಕಾದ್ರೆ ಆ ಪರಮಾತ್ಮನಿಗೆ ವಾಚ್ಯತ್ವ ಒಪ್ಪಬೇಕೋ ಬೇಡವೋ? ಭಗವಂತ ಶಬ್ದವಾಚ್ಯನೇ ಅಲ್ಲ ಅಂದ್ರೆ ಅವನು ಶಾಸ್ತ್ರದ ಮುಖ್ಯಾರ್ಥ ಅಂತ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಶಾಸ್ತ್ರದಿಂದ ಮುಖ್ಯ ಪ್ರತಿಪಾದ್ಯ ಅಂತ ಆಗಬೇಕಾದ್ರೆ ಶಬ್ದವಾಚ್ಯನಾಗಬೇಕೋ ಬೇಡವೋ? ಯಾವ ಶಬ್ದಗಳು ಬ್ರಹ್ಮನನ್ನು ಹೇಳಿಕೊಡಲ್ಲ, ಬ್ರಹ್ಮ ಅವಾಚ್ಯ ಅಂದುಬಿಟ್ರೆ ಪರಬ್ರಹ್ಮ ಶಾಸ್ತ್ರದ ಮುಖ್ಯಾರ್ಥ ಹೇಗಾಗುತ್ತೆ ಅಂದ್ರೆ? ಆದ್ದರಿಂದ ಹಿಂದಿನ ಅಧಿಕರಣದಲ್ಲಿ ಷಡ್ವಿಧ ತಾತ್ಪರ್ಯ ಲಿಂಗಗಳಿಂದ ಶಾಸ್ತ್ರದ ಮುಖ್ಯಾರ್ಥ ಅದು ಪರಮಾತ್ಮನೇ, ವಿಷ್ಣುವೇ ಅಂತ ಸಮರ್ಥನೆ ಮಾಡಿದ್ದಾರೆ. ಇದು ಯುಕ್ತವಾಗಬೇಕಾದ್ರೆ ಈ ಅಧಿಕರಣದಲ್ಲಿ ಈಗ ವಾಚ್ಯತ್ವವನ್ನು ಸಮರ್ಥನೆ ಮಾಡಲೇಬೇಕು. ತಸ್ಯ ವಾಚ್ಯತ್ವೇ ಏವ ಸಂಭವತಿ. ಆದ್ದರಿಂದ ತತ ಮುಖ್ಯತಃ ಶಾಸ್ತ್ರಯೋನಿತ್ವಂ ವಿಷಯ. ಆದ್ದರಿಂದ ಇಲ್ಲಿ ಪ್ರಕೃತದಲ್ಲಿ ಈಕ್ಷತ್ಯಧಿಕರಣಕ್ಕೆ ಮುಖ್ಯತಃ ಶಾಸ್ತ್ರಯೋನಿತ್ವವೇ ವಿಚಾರ ವಿಷಯ. ಅಂದ್ರೆ ಪರಮ ಮುಖ್ಯ ವೃತ್ತಿಯಿಂದ ಪ್ರಧಾನವಾಗಿ ಶಾಸ್ತ್ರದಿಂದ ಪ್ರತಿಪಾದಿತನಾದವನು ಅದು ಯಾರು ಅಂತ ವಿಚಾರ ಮಾಡಬೇಕಾಗಿದೆ. ಮುಖ್ಯತಃ ಶಾಸ್ತ್ರ ಪ್ರತಿಪಾದ್ಯನ್ಯಾರು ಎಂಬುದೇ ಇಲ್ಲಿ ವಿಚಾರ. ತತ್ ಮುಖ್ಯತಃ ಶಾಸ್ತ್ರಯೋನಿತ್ವಂ ವಿಷಯ. ಸಂದೇಹ ಏನಪ್ಪ? ಬ್ರಹ್ಮಣ ಯುಕ್ತಂ ಅಯುಕ್ತಂ ವಾ ಇತಿ ಸಂದೇಹ. ಮುಖ್ಯತಃ ಶಾಸ್ತ್ರ ಪ್ರತಿಪಾದ್ಯತ್ವ, ಅದನ್ನೇ ಮುಖ್ಯತಃ ಶಾಸ್ತ್ರ ಯೋನಿತ್ವ ಎಂಬ ಶಬ್ದದಿಂದ ಹೇಳಿದ್ದ. ಶಾಸ್ತ್ರ ಯೋನಿ ಅಂದ್ರೆ ಶಾಸ್ತ್ರದಿಂದ ಪ್ರತಿಪಾದ್ಯ. ಹಿಂದಿನ ವಾರದಲ್ಲಿ ಕೇಳಿದ್ದೇವೆ ಆ ಅರ್ಥವನ್ನು. ಶಾಸ್ತ್ರ ಯೋನಿತ್ವಾಧಿಕರಣದಲ್ಲಿ ಅಂದರೆ ಮುಖ್ಯತಃ ಶಾಸ್ತ್ರ ಯೋನಿ ಅಂದರೆ ಮುಖ್ಯತಃ ಪರಮಾತ್ಮ ಶಾಸ್ತ್ರ ಯೋನಿ ಅಂದ್ರೆ ಶಾಸ್ತ್ರದಿಂದ ಪ್ರತಿಪಾದ್ಯ ಅಂಬೋದು ಇದು ಸರಿನೋ ತಪ್ಪು? ಬ್ರಹ್ಮನಿಗೆ ಮುಖ್ಯತಃ ಶಾಸ್ತ್ರ ಪ್ರತಿಪಾದ್ಯತ್ವ ಇದು ಯುಕ್ತನೋ ಅಯುಕ್ತನೋ? ಸಂದೇಹ. ಯಾತಕ್ ಸಂದೇಹ ಬಂತಪ್ಪ? ವಾದಿ ವಿಪ್ರತಿಪತ್ತಿ ಸಂದೇಹ ಬೀಜಂ. ಅಲ್ಲಿ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ ನೋಡಿ. ಯಾಕೆ ಸಂದೇಹ ಬಂತಪ್ಪ ಅಂದ್ರೆ ಪರಬ್ರಹ್ಮನಿಗೆ ವಾಚ್ಯತ್ವ ಹೇಳುವ ವಾದಿಗಳು ಇದ್ದಾರೆ, ಪರಬ್ರಹ್ಮನಿಗೆ ಅವಾಚ್ಯತ್ವ ಹೇಳತಕ್ಕಂಥ ವಾದಿಗಳು ಇದ್ದಾರೆ. ಆದ್ದರಿಂದ ನಮಗೆ ಸಂದೇಹ ಬರ್ತಾ ಇದೆ. ಹಾಗಾದ್ರೆ ಇಲ್ಲಿ ತತ್ರ ಪೂರ್ವ ಪಕ್ಷಯತಿ, ಪೂರ್ವ ಪಕ್ಷ ಮಾಡ್ತಾ ಇದ್ದಾರೆ. ನನು ಎಂಬುದಾಗಿ ಹೇಳ್ತಾ ಇದ್ದಾರೆ. ಆಚಾರ್ಯರ ಭಾಷ್ಯದಲ್ಲಿ ಪೂರ್ವ ಪಕ್ಷ ಏನು ಅಂದ್ರೆ ಪೂರ್ವ ಪಕ್ಷಿಗಳ ರೀತ್ಯ ಆಚಾರ್ಯರು ಮೊದಲು ಭಾಷ್ಯದಲ್ಲಿ ವಿಷಯವನ್ನು ತಿಳಿಸ್ತಾರೆ. ಮುಂದಿನ ಭಾಷ್ಯದಲ್ಲಿ ಸಿದ್ಧಾಂತವನ್ನು ಆಚಾರ್ಯರೇ ತಿಳಿಸಿಕೊಟ್ಟಿದ್ದಾರೆ. ಈ ಭಾಷ್ಯ ವಾಕ್ಯ ಹೇಳಿ ಮೊದಲು. ನನು
ಯತೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಇದು ತೈತ್ರೇಯ ಉಪನಿಷತ್ತಿನ ಒಂದು ವಾಕ್ಯ. ಈ ವಾಕ್ಯದಲ್ಲಿ ಏನಿದೆ? ಯಾವ ಪರಮಾತ್ಮ ಮಾತುಗಳಿಂದ ನಿವೃತ್ತನಾದವನು, ಅಂದ್ರೆ ಮಾತಿಗೆ ನಿಲುಕದವನು, ಮಾತುಗಳಿಂದ ಪರಮಾತ್ಮನ ತಿಳಿಯಲಿಕ್ಕಾಗಲ್ಲ ಅಂದ್ರೆ ಅವನ ಅವಾಚ್ಯ ಅಂತ ಒಂದು ವಾಕ್ಯ. ಅಪ್ರಾಪ್ಯ ಮನಸಾಸ, ಮನಸ್ಸು ಮಾತುಗಳಿಗೆ ನಿಲುಕದವನು ಅಂದ್ರೆ ಪರಮಾತ್ಮ ಅವಾಚ್ಯ ಎಂಬುದಕ್ಕೆ ಮೊದಲನೇ ಪ್ರಮಾಣ ಪೂರ್ವ ಪಕ್ಷದ ರೀತ್ಯ. ಆಮೇಲೆ ಇನ್ನೊಂದು ಕಠೋಪನಿಷತ್ತಿನ ವಾಕ್ಯ. ಹೇಳಿ ಶ್ಲೋಕ. ಅಶಬ್ದಮಸ್ಪರ್ಶಮರೂಪಮವ್ಯಯಂ ತಥಾರಸಂ ನಿತ್ಯಮಗಂಧವಚ್ಚ ಯತ. ನೋಡಿ, ಪರಮಾತ್ಮನನ್ನ ಅಶಬ್ದ, ಅಸ್ಪರ್ಶ, ಅರೂಪ, ಅವ್ಯಯ, ಅರಸ, ಅಗಂಧ ಹೀಗೆಲ್ಲ ಕರೆದು ಅಂದ್ರೆ ಯಾವ ಗುಣಗಳಿಲ್ಲ ಒಟ್ಟು ಅವ್ರ ಸಿದ್ಧಾಂತ ಪ್ರಕಾರ. ಹಂಗ ಅರ್ಥ ಹೇಳ್ತಾ ಇದ್ದಾರೆ ಇಲ್ಲಿ. ಅದಕ್ಕೆ ನಾವು ಸಿದ್ಧಾಂತ ಪ್ರಕಾರ ನಾವು ಬೇರೆ ಅರ್ಥ ಹೇಳ್ತೇವೆ. ಇರ್ಲಿ, ಅಂತೂ ಅಶಬ್ದಂ ಅಂದ್ರಿ. ಅಶಬ್ದಂ ಅಂದ್ರೆ ಏನು? ಶಬ್ದ ವಾಚ್ಯನಲ್ಲ ಪರಮಾತ್ಮ, ಅವಾಚ್ಯ ಅಂತ ಹೇಳಿದ್ರೋ ಇಲ್ಲ, ಅವಾಚ್ಯ. ಮೂರನೇ ವಾಕ್ಯ ಭಾಷ್ಕಲ ಶ್ರುತಿ ಅಂತ ಕರೀತಾರೆ ಇದನ್ನ. ಭಾಷ್ಕಲ ಶ್ರುತಿ ವಾಕ್ಯ ಹೇಳಿ. ಅವಚನೇನೈವ ಪ್ರೋವಾಚ. ಅವಚನೇನೈವ ಪ್ರೋವಾಚ. ಅವಚನೇನೈವ ಪ್ರೋವಾಚ ಅಂದ್ರೆ ಏನಪ್ಪ ಅರ್ಥ? ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅಂದ್ರೆ ಹೇಳಲಿಕ್ಕಾಗೋದಿಲ್ಲ, ಈ ಪರಮಾತ್ಮನನ್ನ ಸರ್ವಥ ಹೇಳಲಿಕ್ಕಾಗೋದಿಲ್ಲ ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ. ಅವಚನೇನೈವ, ವಚನದಿಂದ ಅವನನ್ನ ಹೇಳಲಿಕ್ಕಾಗೋದಿಲ್ಲ ಅಂದ್ರ ಮತ್ತೆ ಅವಾಚ್ಯ ಎಂಬ ಅರ್ಥವನ್ನೇ ಆ ಶ್ರುತಿಗೆ ಹೇಳ್ತಾ ಇದ್ದಾರೆ. ಇನ್ನೊಂದು ನಾಲ್ಕನೇದ್ದು ಏನು ಅಂತಂದ್ರೆ, ನಾಲ್ಕನೇದ್ದು ಕೂಡ ಕಠೋಪನಿಷತ್ತಿನ ವಾಕ್ಯ. ವಾಕ್ಯ ಹೇಳಿ. ಯದ್ವಾಚ ಅನಭ್ಯುದಿತಂ ಯೇನ ವಾಗಭ್ಯುಧ್ಯತೆ ಯತ್ ಶ್ರೋತ್ರೇಣ ನ ಶೃಣೋತಿ ಯೇನ ಶ್ರೋತ್ರಮಿದಂ ಶ್ರುತಂ ಇತ್ಯಾದಿಭಿಃ ನ ತತ್ ಶಬ್ದಗೋಚರಂ. ಈ ವಾಕ್ಯದ ಅರ್ಥ ಏನು? ಯತ ಯಾವ ಪರಬ್ರಹ್ಮ ಎಂಬ ವಸ್ತು, ವಾಚ ಅನಭ್ಯುದಿತಂ ಮಾತಿನಿಂದ ಹೇಳಲ್ಪಟ್ಟದ್ದಲ್ಲ. ವಾಚ ಮಾತಿನಿಂದ ಹೇಳಲಿಕ್ಕೆ ಯೋಗ್ಯವಲ್ಲ ಅದು. ಏನವಾಗ್ ಅಭ್ಯುದ್ಯತೆ ಹೇಳ್ತಾ ಇದ್ದಾರೆ. ಮಾತಿನಿಂದ ಪರಮಾತ್ಮ ಹೇಳಲ್ಪಡ್ತಾ ಇದ್ರೆ ಅವನನ್ನ ವಚನದಿಂದ, ಮಾತಿನಿಂದ ಹೇಳಬಹುದಾಗಿತ್ತು. ಮತ್ತು ಯತ್ ಶ್ರೋತ್ರೇಣ ಮನಸ್ಸಿನಿಂದಲೂ ಕೂಡ ಅವನನ್ನು ತಿಳಿಯಲಿಕ್ಕಾಗೋದಿಲ್ಲ. ಅಂದ್ರೆ ಮಾತಿನಿಂದ ಯಾರನ್ನ ನಾವು ತಿಳಿಯಲಿಕ್ಕಾಗೋದಿಲ್ವೋ, ಶ್ರೋತ್ರೇಂದ್ರಿಯದಿಂದಲೂ ಯಾರನ್ನ ಕೇಳಲಿಕ್ಕಾಗೋದಿಲ್ವೋ ಅಂತ ಏನ ಶ್ರೋತ್ರಮಿದಂ ಶ್ರುತಂ. ಆ ರೀತಿ ಅಂದ್ರೆ ಈ ಶ್ರೋತ್ರೇಂದ್ರಿಯ ಅವನಿಂದಲೇ ಶಕ್ತಿ ಪಡೆದಿದೆ. ಮತ್ತು ಈ ವಾಗೀಂದ್ರಿಯವು ಕೂಡ ಆ ಪರಮಾತ್ಮನ ಪ್ರೇರಣೆಯಿಂದಲೇ ಮಾತಾಡ್ತಾ ಇದೆ. ಅಂದ್ರೆ ಯಾವ ಬ್ರಹ್ಮಾಂಬ ತತ್ವ ವಾಗೀಂದ್ರಿಯದಿಂದ ಅವಾಚ್ಯವಾಗಿದೆ. ವಾಚ ಅನಭ್ಯುದಿತಂ ಯತ ಯಾವ ಬ್ರಹ್ಮ ಎಂಬ ತತ್ವ ವಾಗೀಂದ್ರಿಯದಿಂದ ಅವಾಚ್ಯವಾಗಿದೆ, ಅಂತಹ ಆ ಪ್ರೇರಕನಾದ ಪರಮಾತ್ಮನಿಂದಲೇ ಈ ವಾಗೀಂದ್ರಿಯ ಮಾತಾಡ್ತಾ ಇದೆ. ಯತ ಶ್ರೋತ್ರೇಣ ನ ಶೃಣೋತಿ ಯಾವ ಪರಬ್ರಹ್ಮ ಎಂಬ ತತ್ವ ಶ್ರೋತ್ರೇಂದ್ರಿಯದಿಂದ ಯಾರನ್ನೂ ಕೇಳಲಾರನು, ಅಂತಹ ಪರಮಾತ್ಮನಿಂದ ಈ ಶ್ರೋತ್ರೇಂದ್ರಿಯವು ಕೇಳುವ ಶಕ್ತಿಯನ್ನ ಪಡೆದಿದೆ. ಹೀಗೆಲ್ಲ ಇತ್ಯಾದಿಭಿ ಇದೇ ಮೊದಲಾದ ಶ್ರುತಿ ವಾಕ್ಯಗಳಿಂದ ತಥಾ ಪರಬ್ರಹ್ಮ ಎಂಬ ವಸ್ತು ನ ಶಬ್ದಗೋಚರಂ ಶಬ್ದಗೋಚರವಲ್ಲ, ಸರ್ವಥಾ ಶಬ್ದಗೋಚರವಲ್ಲ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಆಮೇಲೆ ತತ್ವಪ್ರಕಾಶಿಕೆಯಲ್ಲಿ ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ, ಈ ಭಾಷ್ಯದಲ್ಲಿ ಆಚಾರ್ಯರು ಹೇಳಿದ ಈ ವಾಕ್ಯಗಳಿಗೆ ಪೂರ್ವ ಪಕ್ಷಿಗಳ ರೀತ್ಯ ಅವರ ಸಿದ್ಧಾಂತದ ಪ್ರಕಾರ ಪರಮಾತ್ಮ ಅವಾಚ್ಯ ಅಂತ ಅವ್ರು ಹೇಳ್ತಾ ಇದ್ದಾರೆ.
ಈ ವಾಕ್ಯಕ್ಕೆ ತತ್ವಪ್ರಕಾಶಕರು ಟೀಕಾಕೃತ್ಪಾದರು ಅವರ ಪ್ರಕಾರ ಅರ್ಥ ಬರೀತಾ ವಿವರಣೆ ಮಾಡ್ತಾರೆ ನೋಡಿ. ನ ಬ್ರಹ್ಮಣ ಶಾಸ್ತ್ರ ಮುಖ್ಯಾರ್ಥತ್ವೋಪಪದ್ಯತೆ. ಪರಬ್ರಹ್ಮ ಶಾಸ್ತ್ರದ ಮುಖ್ಯಾರ್ಥ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಂದ್ರೆ ಪರಬ್ರಹ್ಮನಿಗೆ ಶಾಸ್ತ್ರದ ಮುಖ್ಯಾರ್ಥತ್ವ ನ ಉಪಪದ್ಯತೆ, ಅದು ಕೂಡೋದಿಲ್ಲ. ಅಂದ್ರೆ ಶಾಸ್ತ್ರದಿಂದ ಪರಬ್ರಹ್ಮನೇ ಮುಖ್ಯ ಪ್ರತಿಪಾದ್ಯ ಅಂಬೋದು ಸರ್ವಥಾ ಇದು ಕೂಡೋದಿಲ್ಲ, ಯುಕ್ತವಲ್ಲ ಅಂತಂದ್ರು. ಯಾಕೆ? ಯತಃ ಯಾವ ಕಾರಣ, ತತ ಆ ಪರಬ್ರಹ್ಮ ಎಂಬ ವಸ್ತು ಯಥೋ ವಾಚೋ ನಿವರ್ತಂತೆ. ಅದು ಹೇಗನ್ಬೇಕು ಗೊತ್ತಾ? ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ತೈತ್ರೇಯ ಉಪನಿಷತ್ತಿನಲ್ಲಿ ಬರುತ್ತದೆ. ಇತ್ಯಾದಿ ಶ್ರುತೇ ಶಬ್ದ ಅವಾಚ್ಯಂ. ಇದೇ ಮೊದಲಾದ ಶ್ರುತಿಗಳಿಂದ ಪರಬ್ರಹ್ಮ ಎಂಬ ವಸ್ತು ಶಬ್ದಗಳಿಂದ ವಾಚ್ಯವಲ್ಲ, ಅದು ಅವಾಚ್ಯವಾಗಿದೆ ಶಬ್ದಗಳಿಂದ. ನಹಿ ಅವಾಚ್ಯಸ್ಯ ಶಾಸ್ತ್ರ ಮುಖ್ಯಾರ್ಥತಾ ಸಂಭವತಿ. ಅವಾಚ್ಯಸ್ಯ ಶಾಸ್ತ್ರ ಮುಖ್ಯಾರ್ಥತಾ ನಹಿ ಸಂಭವತಿ. ನೋಡಿ, ಅವಾಚ್ಯವಾದ ವಸ್ತು ಶಾಸ್ತ್ರದ ಮುಖ್ಯಾರ್ಥ ಅಂತ ಆಗುತ್ತದ ಎಂಬ ಮಾತನ್ನು ಕೇಳ್ತಾ ಇದ್ದಾರೆ. ಅವಾಚ್ಯವಾದ ವಸ್ತು, ಯಾವ ಶಬ್ದಗಳಿಂದಲೂ ವಾಚ್ಯವಲ್ಲದ ವಸ್ತು, ಅದು ಶಾಸ್ತ್ರದ ಮುಖ್ಯಾರ್ಥ ಅಂತ ಆಗುತ್ತದ? ಸರ್ವಥಾ ಆಗೋದಿಲ್ಲ. ಅತಃ ನ ಶಾಸ್ತ್ರೋಕ್ತ ಕಾರಣತ್ವಂ ತಸ್ಯ ಇತಿ ಭಾವ. ಆದ್ದರಿಂದ ಶಾಸ್ತ್ರದಲ್ಲಿ ಹೇಳಿದ ಜಗಜ್ಜನ್ಮಾದಿ ಕಾರಣತ್ವ ಎಂಬುದು ಇದು ವಿಷ್ಣುವಿನ ಲಕ್ಷಣ ಅಂತ ಹೇಳಬೇಡಿ. ಶಾಸ್ತ್ರದಲ್ಲಿ ಹೇಳಿದ ಆ ಜಗತ್ಕಾರಣತ್ವ ಇದು ಆ ಪರಬ್ರಹ್ಮನಿಗೆ ವಿಷ್ಣುವಿಗೆ ಲಕ್ಷಣ ಅಂತ ಹೇಳಬಾರದು. ಅತಃ ನ ಶಾಸ್ತ್ರೋಕ್ತ ಕಾರಣತ್ವಂ ತಸ್ಯ ಇತಿ ಭಾವ ಅಂದ್ರು. ಇದಾದ ಮೇಲೆ ಅಶಬ್ದಮಿತ್ಯಾದೇಹ ಶಬ್ದಾದಿಗುಣಶೂನ್ಯಂ ತದವಿಷಯಶ್ಚ ಇತ್ಯರ್ಥ. ಏನರ್ಥ? ಇದು ಎರಡನೇ ವಾಕ್ಯ ಬಂತಲ್ಲ ಕಠೋಪನಿಷತ್ತು. ಅಶಬ್ದಮಸ್ಪರ್ಶಮರೂಪಮವ್ಯಯಂ ಅಂಬೋದಕ್ಕೆ ಏನಪ್ಪ ಅರ್ಥ ಅಂದ್ರೆ ಟೀಕರೆ ಬರೀತಾರೆ ನೋಡಿ. ಏನಪ್ಪ ಅರ್ಥ ಅಂದ್ರೆ ಅಶಬ್ದಂ ಇತ್ಯಾದಿ ಶಬ್ದಾದಿ ಗುಣಶೂನ್ಯಂ. ಅಶಬ್ದಂ ಅಸ್ಪರ್ಶಂ ಅರೂಪಂ ಅವ್ಯಯಂ ಅರಸಂ ಅಗಂಧ ಅಗಂಧವಚ್ಚ ಹೀಗೆಲ್ಲ ಶಬ್ದ ಬಂತು. ಅಂದ್ರೆ ಶಬ್ದಾದಿ ಯಾವ ಗುಣಗಳು ದೇವರು ಉಳ್ಳವನಲ್ಲ, ಶಬ್ದಾದಿ ಗುಣಶೂನ್ಯ ಅಂತ ಅಭಿಪ್ರಾಯ. ಅಶಬ್ದಂ ಅಸ್ಪರ್ಶಂ ಅರೂಪಂ ಅರಸಂ ಅಗಂಧಂ ಈ ಶಬ್ದಗಳಿಗೆ ರೂಪ ರಸ ಗಂಧ ಸ್ಪರ್ಶ ಶಬ್ದ ಯಾವ ಗುಣಗಳು ಬ್ರಹ್ಮನಲ್ಲಿ ಇಲ್ಲ. ಅಂದ್ರೆ ರೂಪ ರಸ ಗಂಧ ಸ್ಪರ್ಶ ಶಬ್ದ ಇವುಗಳಿಗೆ ಪರಮಾತ್ಮ ವಿಷಯನಲ್ಲ, ಅಂದ್ರೆ ಶಬ್ದಕ್ಕೂ ವಿಷಯನಲ್ಲ. ಆ ಶಬ್ದಂ ಇತ್ಯಾದೇಹೇ ಶಬ್ದಾದಿ ಗುಣಶೂನ್ಯಂ ತದ ವಿಷಯಶ್ಚ ಇತ್ಯರ್ಥ. ಅಂದ್ರೆ ಪರಮಾತ್ಮ ಶಬ್ದಕ್ಕೂ ವಿಷಯನಲ್ಲ, ರೂಪಕ್ಕೂ ವಿಷಯನಲ್ಲ, ಗಂಧ ರಸ ಗೊತ್ತಾಯ್ತೋ ಇಲ್ಲೋ ಯಾವುದಕ್ಕೂ ಕೂಡ ಪರಮಾತ್ಮ ಸ್ಪರ್ಶಕ್ಕೂ ವಿಷಯನಲ್ಲ. ಶಬ್ದಕ್ಕೆ ವಿಷಯನಲ್ಲ ಅಂದ್ರೆ ಏನು? ಪರಮಾತ್ಮ ಶಬ್ದಕ್ಕೆ ತೋರತಕ್ಕಂಥವನಲ್ಲ ಅಂದ್ರೆ ಅವನು ಅವಾಚ್ಯ. ಈ ಪರಮಾತ್ಮ ಅವಾಚ್ಯನಾಗಿದ್ದಾನೆ ಎಂಬ ಮಾತನ್ನು ತಿಳಿಸಿಕೊಟ್ಟರು. ಈ ಪರಮಾತ್ಮ ಅವಾಚ್ಯನಾಗಿದ್ದಾನೆ ಇತ್ಯರ್ಥ. ಆಮೇಲೆ ಮುಂದಿನ ವಾಕ್ಯ ಅವಚನೇನೈವ ಪ್ರೋವಾಚ ಅಂದ್ರು. ಭಾಷ್ಕರ ಶ್ರುತಿಯಲ್ಲಿ ಹೇಳ್ತಾ ಇದ್ದಾರೆ. ಅವಚನೇನೈವ ಪ್ರೋವಾಚ ಇತಿ ವಚನ ವೃತ್ತಿಂ ವಿನಾ ಲಕ್ಷಣ ಉಪದಿದೇಶ. ನೋಡಿ, ಅವಚನೇನೈವ ಪ್ರೋವಾಚ ಅಂದ್ರೆ ಪರಮಾತ್ಮನನ್ನ ಯಾವುದೇ ಶಬ್ದಗಳಿಂದ ಮುಖ್ಯ ವೃತ್ತಿಯಿಂದ ಪರಮಾತ್ಮನನ್ನ ತಿಳಿಸೋದಿಲ್ಲ. ಅಂದ್ರೆ ಯಾವುದೇ ಶಬ್ದಗಳು ಪರಬ್ರಹ್ಮನನ್ನ ಮುಖ್ಯ ವೃತ್ತಿಯಿಂದ ತಿಳಿಸೋದಿಲ್ಲ ಅಂತ ಅಭಿಪ್ರಾಯ. ಯಾವುದೇ ಶಬ್ದಗಳು ಅಂದ್ರೆ ಪರಮಾತ್ಮನನ್ನ ಮುಖ್ಯ ವೃತ್ತಿಯಿಂದ ತಿಳಿಸೋದಿಲ್ಲ. ಆ ಎಲ್ಲ ವೇದದ ಶಬ್ದಗಳು ಲಕ್ಷಣಯ ಪರಬ್ರಹ್ಮನನ್ನ ತಿಳಿಸಿಕೊಡ್ತಾ ಇವೆ, ಲಕ್ಷಣಾವೃತ್ತಿಯಿಂದ ಉಪದೇಶ ಮಾಡ್ತಾ ಇವೆ ಅಂತ ಅಭಿಪ್ರಾಯ. ಅವಚನೇನ ಇವ ಪ್ರೋವಾಚ ಅಂದ್ರೆ ವಚನ ವೃತ್ತಿ ಇಲ್ಲದೆ, ಮುಖ್ಯ ವೃತ್ತಿ ಇಲ್ಲದೇನೆ ಲಕ್ಷಣಾವೃತ್ತಿಯಿಂದಲೇ ಉಪದೇಶ ಮಾಡಿದ ಅಂತ ಅಭಿಪ್ರಾಯ. ಇಲ್ಲಿ ಒಂದು ಪ್ರಶ್ನೆ ಬರಬಹುದು. ಪರಮಾತ್ಮ ಬ್ರಹ್ಮಾದಿಗಳಿಗೆ ಉಪದೇಶ ಮಾಡಿದ್ದಾನೆ ತನ್ನ ಬಗ್ಗೆ. ಪರಮಾತ್ಮ ಅವಾಚ್ಯ ಅಂದ್ರೆ ಹಾಗಾದ್ರೆ
ಶಾಸ್ತ್ರದ ಶಬ್ದಗಳಿಂದ ಬ್ರಹ್ಮಾದಿಗಳನ್ನು ಕುರಿತು ತನ್ನ ಬಗ್ಗೆ ಪರಮಾತ್ಮ ಉಪದೇಶ ಮಾಡಿದ್ದಾನಲ್ಲ ಅಂದ್ರೆ ಅವಚನೇನೈವ ಪ್ರೋವಾಚ ಅಂತ ಹೊರಟಿದೆ ಭಾಷ್ಕಲ ಶ್ರುತಿಯಲ್ಲಿ. ಅಂದ್ರೆ ಪರಮಾತ್ಮ ತನ್ನನ್ನು ಈ ವೇದಾದಿ ಶಬ್ದಗಳಿಂದ ಹೇಗೆ ವೇದಾದಿ ಶಬ್ದಗಳನ್ನು ನನ್ನನ್ನು ಹೇಳ್ತಾ ಇವೆ ಅಂತ ಉಪದೇಶ ಮಾಡಿದ್ದಾನೆ ಅಂತಂದರೆ ಮುಖ್ಯ ವೃತ್ತಿಯಿಂದ ಈ ಯಾವ ಶಬ್ದಗಳು ನನ್ನನ್ನು ಹೇಳ್ತಾ ಇಲ್ಲ, ಲಕ್ಷಣಾ ವೃತ್ತಿಯಿಂದ ಅಮುಖ್ಯ ವೃತ್ತಿಯಿಂದ ಶಬ್ದಗಳು ನನ್ನನ್ನು ಹೇಳ್ತಾ ಇವೆ ಅಂತ ಬ್ರಹ್ಮಾದಿಗಳನ್ನು ಕುರಿತು ಪರಮಾತ್ಮ ಉಪದೇಶ ಮಾಡಿದ್ದಾನೆ ಅಂತ ನಾವು ಚಿಂತನೆ ಮಾಡಬೇಕಲ್ಲಿ. ಅವಚನೇನ ಇವ ಪ್ರೋವಾಚ ಇತಿ ವಚನ ವೃತ್ತಿ ವಿನಾ ಲಕ್ಷಣಯ ಉಪದಿದೇಶ. ಆಮೇಲೆ ಯತ್ ಶ್ರೋತ್ರೇಣ ನ ಶೃಣೋತಿ ಪುರುಷಃ, ಅಲ್ಲಿ ಹಿಂಗ ಅರ್ಥ ಮಾಡ್ಕೋಬೇಕಲ್ಲಿ. ಯದ್ವಾಚ ಅನಭ್ಯುದಿತಂ ಯೇನ ವಾಗಭ್ಯುಧ್ಯತೆ ಯತ್ ಶ್ರೋತ್ರೇಣ ನ ಶೃಣೋತಿ ಯೇನ ಶ್ರೋತ್ರಮಿದಂ ಶ್ರುತಂ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅಂದ್ರೆ ಏನರ್ಥ ಗೊತ್ತಾ ಅದಕ್ಕೆ? ಯತ್ ಶ್ರೋತ್ರೇಣ ನ ಶೃಣೋತಿ ಅಂದ್ರೆ ಯಾವುದನ್ನು ಕಿವಿಯಿಂದ ಪುರುಷನು ಕೇಳೋದಿಲ್ಲವೋ ಅಂತ ಅಭಿಪ್ರಾಯ. ಪುರುಷನು ಶ್ರೋತ್ರೇಣ ಶ್ರೋತ್ರೇಂದ್ರಿಯದಿಂದ ಯತ್ ನ ಶೃಣೋತಿ ಕೇಳೋದಿಲ್ಲ. ಅಂದ್ರೇನು? ಪರಬ್ರಹ್ಮ ಎಂಬ ವಸ್ತುವನ್ನ ಕಿವಿಯಿಂದ ಕೇಳಲಿಕ್ಕಾಗಲ್ಲ, ಕಣ್ಣಿಂದ ನೋಡ್ಲಿಕ್ಕಾಗಲ್ಲ, ಶಬ್ದದಿಂದ ತಿಳಿಯಲಿಕ್ಕಾಗಲ್ಲ. ಪರಬ್ರಹ್ಮ ಎಂಬ ವಸ್ತುವನ್ನ ಗ್ರಹಣೇಂದ್ರಿಯದಿಂದ ಮೂಗಿನಿಂದ ಆಘ್ರಾಣನ ಮಾಡ್ಲಿಕ್ಕಾಗೋದಿಲ್ಲ, ತ್ವಗಿಂದ್ರಿಯದಿಂದ ಸ್ಪರ್ಶ ಮಾಡ್ಲಿಕ್ಕಾಗೋದಿಲ್ಲ. ಒಟ್ಟು ರೂಪ ರಸಗಂಧ ಸ್ಪರ್ಶ ಶಬ್ದ ಇವುಗಳಿಗೆ ಪರಮಾತ್ಮ ವಿಷಯನಲ್ಲ ಎಂಬ ಮಾತನ್ನ ತಿಳಿಸಿದಂತಾಯಿತು. ಯಾಕೆ ಅಂದ್ರೆ ಒಂದು ಮಾತಿದೆ, ತ್ರಯೀನ ಶ್ರುತಿ ಗೋಚರ ಇತಿ ಗೋಚರ ಶಬ್ದಸ್ಯ ವಿಶೇಷಲಿಂಗತಯ ಆರ್ಷ ಪ್ರಯೋಗಾತ ನ ತಚ್ಛಬ್ದ ಗೋಚರಂ ಇತಿ ಯುಕ್ತಂ. ಇಲ್ಲಿ ಹಿಂದೆ ಬಂದ ಪ್ರಸಂಗ ಏನು? ತ್ರಯೀನ ಶ್ರುತಿ ಗೋಚರ. ಶ್ರುತಿ ಗೋಚರ ಅಂತ ಸ್ತ್ರೀಲಿಂಗ ಶಬ್ದ ಇದೆ. ಆಚಾರ್ಯರಲ್ಲಿ ಹೇಳುವಾಗ ಏನಂದ್ರು ಇತ್ಯಾದಿ ನ ತತ್ ಶಬ್ದ ಗೋಚರಂ. ಇಲ್ಲಿಯೂ ಸ್ತ್ರೀಲಿಂಗವನ್ನ ಬಳಸೋದು ಬಿಟ್ಟು ತತ ಅಂತ ಪುಲ್ಲಿಂಗವನ್ನ ಹೆಂಗ ಬಳಸಿದ್ರು? ತತ ಅಂತ ಪುಲ್ಲಿಂಗವನ್ನ ಹೇಗೆ ಬಳಸೋದ್ರಪ್ಪ ಅಂತಂದ್ರೆ ಅದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಕೆಳಗೊಂದಿಟ್ಟು ಪುಣ್ಯ ಪುಲ್ಲಿಂಗವನ್ನ ಹೇಗೆ ಬಳಸೋದ್ರೆ, ಇದು ನಪುಂಸಕಲಿಂಗ ಶಬ್ದ ಪ್ರಯೋಗವನ್ನು ಹೇಗೆ ಮಾಡದ್ರಪ್ಪ? ಅದಕ್ಕೆ ಹೇಳಿದ್ರು ಗೋಚರ ಶಬ್ದ ಪುಲ್ಲಿಂಗದಲ್ಲಿ ಇದೆ, ಆದರೂ ತ್ರಯೀನ ಶ್ರುತಿ ಗೋಚರ ಅಂತ ಸ್ತ್ರೀಲಿಂಗದಲ್ಲಿ ಅದು ವಿಶೇಷ ಲಿಂಗಾನುಸಾರವಾಗಿ ಪ್ರಯೋಗವಿದೆ. ಅಂದ್ರೆ ನೋಡಿ, ವಸ್ತುತಃ ಗೋಚರ ಶಬ್ದ ಪುಲ್ಲಿಂಗದಲ್ಲೇ ಇರೋದು. ತ್ರಯೀನ ಶ್ರುತಿ ಗೋಚರ ಇತಿ ಗೋಚರ ಶಬ್ದಸ್ಯ ವಿಶೇಷ ಲಿಂಗತಯ. ಗೋಚರ ಶಬ್ದ ಪುಲ್ಲಿಂಗ, ಆದ್ರೆ ತ್ರಯೀನ ಶ್ರುತಿ ಗೋಚರ ಎಂಬಲ್ಲಿ ಶ್ರುತಿ ಶಬ್ದ ಸ್ತ್ರೀಲಿಂಗ ಇದೆ. ವಿಶೇಷವಾದ ಶ್ರುತಿ ಶಬ್ದ ಸ್ತ್ರೀಲಿಂಗ ಇರೋದ್ರಿಂದ ಅದಕ್ಕೆ ಅನುಸಾರವಾಗಿ ಗೋಚರ ಅಂತ ಅಲ್ಲಿ ಸ್ತ್ರೀಲಿಂಗ ಬಳಸಿದ್ದಾರೋ ಇಲ್ಲೋ? ಇಲ್ಲಿ ತತ್ ಶಬ್ದ ಗೋಚರಂನ ತತ್ ಶಬ್ದ ನಪುಂಸಕಲಿಂಗದಲ್ಲಿ ಇದೆ. ಅದಕ್ಕಾಗಿ ಇಲ್ಲಿ ಶಬ್ದ ಗೋಚರಂ ನಪುಂಸಕಲಿಂಗ ಶಬ್ದ ಬಳಸಿದ್ದಾರೆ. ವಿಶೇಷ ನಿಘ್ನ ಅಂತ ಕರೀತಾರೆ. ವಿಶೇಷ ಯಾವ ವಚನ ವಿಭಕ್ತಿಯಲ್ಲಿ ಇರುತ್ತದೋ ಅದಕ್ಕೆ ತಕ್ಕಂತೆ ವಿಶೇಷಣವಾದದ್ದನ್ನು ಕೂಡ ಬಳಸಬೇಕು ಎಂಬ ಅರ್ಥವನ್ನ ನಾವು ಮಾಡಿಕೊಳ್ಳಬೇಕು ಎಂಬ ಚಿಂತನೆಯನ್ನ ನಾವು ಮಾಡಬೇಕು. ಗೊತ್ತಾಯಿತೋ ಇಲ್ಲ? ಅದನ್ನ ತಿಳಿಸಿಕೊಡ್ತಾ ಇದ್ದಾರೆ ನೋಡಿ. ತ್ರಯೀನ ಶ್ರುತಿ ಗೋಚರ ಇತಿ. ತ್ರಯೀ ಮೂರು ಜನರ ಗುಂಪು ಅಂತಲ್ಲಿ ಗೊತ್ತಾಯ್ತಲ್ಲ. ಶೂದ್ರರು, ಸ್ತ್ರೀ ಶೂದ್ರ ಬ್ರಹ್ಮ ಬಂಧೂನಾ ತ್ರಯೀನ ಶ್ರುತಿ ಗೋಚರ. ತ್ರಯೀ ಶಬ್ದ ಸ್ತ್ರೀಲಿಂಗ ಇದೆ, ಅದಕ್ಕೆ ನ ಶ್ರುತಿ ಗೋಚರ ಸ್ತ್ರೀಲಿಂಗ ಬಳಸಿದ್ದಾರೆ. ವಸ್ತುತಃ ಗೋಚರ ಶಬ್ದ ಪುಲ್ಲಿಂಗ, ಆದರೂ ಕೂಡ ಈಗ ಗೋಚರ ಶಬ್ದಸ್ಯ ವಿಶೇಷ ಲಿಂಗತಯ. ವಿಶೇಷ ಯಾವ ಲಿಂಗದಲ್ಲಿರುತ್ತೋ ಅದಕ್ಕೆ ತಕ್ಕಂತೆ ಗೋಚರ ಅಂತ ಅಲ್ಲಿ ಬಳಸುತ್ತೆ. ಇಲ್ಲಿ ಗೋಚರಂ ನತಸ್ ಇದು ಆರ್ಷ ಪ್ರಯೋಗ ಅಂತೂ ಇಟ್ಟುಕೊಳ್ಳಿ. ವಿಶೇಷ ಲಿಂಗತಯ ಆರ್ಷ ಪ್ರಯೋಗಾತ ನತತ್ ಶಬ್ದ ಗೋಚರಂ ಇದು ಯುಕ್ತಂ. ಅದು ಆಚಾರ್ಯರು ಬಳಸಿದ್ದು ಅತ್ಯಂತ ಯುಕ್ತವೇ, ತಪ್ಪಲ್ಲ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದ. ಅಂತೂ ಒಟ್ಟು ಏನು ಅಭಿಪ್ರಾಯ ಆಯಿತು? ಅನೇಕ ಶ್ರುತಿಗಳ ಮೂಲಕ
ಪರಮಾತ್ಮ ಶಬ್ದವಾಚ್ಯನಲ್ಲ, ಆ ಬ್ರಹ್ಮ ಅವಾಚ್ಯ ಅಂತ ಈ ರೀತಿ ಪೂರ್ವ ಪಕ್ಷ ಬಂದರೆ ಸಿದ್ಧಾಂತ ಯತ್ ಸೂತ್ರಮವತಾರಯತಿ, ಸಿದ್ಧಾಂತವನ್ನು ಹೇಳ್ತಾ ಸೂತ್ರಕ್ಕೆ ಅವತರಣಿಕೆಯನ್ನು ಕೊಡ್ತಾ ಇದ್ದಾರೆ. ಸಿದ್ಧಾಂತವನ್ನು ಹೇಳ್ತಾ ಸೂತ್ರಕ್ಕೆ ಅವತರಣಿಕೆಯನ್ನು ಕೊಡ್ತಾ ಇದ್ದಾರೆ. ನ ಇತಿ ನ ಇತಿ ಆಹ ಹೇಳಿ, ಭಾಷ್ಯವಾಕ್ಯ ಮತ್ತು ಸೂತ್ರ. ನ ಇತಿ ಆಹ ನ ಇತಿ ಆಹ, ಇಷ್ಟೇ ಆಚಾರ್ಯ ಮೊದಲು ಸಿದ್ಧಾಂತ. ಪರಮಾತ್ಮ ಶಬ್ದಗೋಚರ ಅಲ್ಲ, ಅವಾಚ್ಯ ಅಂತ ಅನಬೇಡಿ ಅಂತ ಸೂತ್ರಕಾರ ಹೇಳ್ತಾ ಇದ್ದಾರೆ ವೇದವ್ಯಾಸರೇ. ಯಾವ ಸೂತ್ರಪ್ಪ ಅಂದ್ರೆ 5ನೇ ಸೂತ್ರ ಹೇಳಿ. ಓಂ ಈಕ್ಷತೆರ್ನಾ ಶಬ್ದಂ ಓಂ ಹೇಳಿ. ಓಂ ಈಕ್ಷತೆರ್ನಾ ಶಬ್ದಂ ಓಂ ತತ ಅಂದ್ರೆ ಆ ಪರಬ್ರಹ್ಮ ಎಂಬ ವಸ್ತು ಅಶಬ್ದಂ ನ, ಸರ್ವಥ ಅಶಬ್ದವಲ್ಲ. ಪರಬ್ರಹ್ಮ ಎಂಬ ವಸ್ತು ಅದು ಅಶಬ್ದವಲ್ಲ. ಯಾಕೆ? ಈಕ್ಷತೆ ಹೇತು, ಜ್ಞಾನಕ್ಕೆ ವಿಷಯನಾದ್ದರಿಂದ. ಈಕ್ಷತೆರ್ನಾ ಶಬ್ದಂ ಓಂ ತತ ಪರಬ್ರಹ್ಮ ಎಂಬ ವಸ್ತು ಅಶಬ್ದಂ ನ, ಯಾಕೆ? ಈಕ್ಷತೆ ಅವಾಚ್ಯನಲ್ಲ, ಈಕ್ಷತೆ. ಈಕ್ಷ ದರ್ಶನಾಂಕನ ಯೋಹೋ ಅಂತ ಬರುತ್ತದೆ. ಈಕ್ಷತೆ ಅಂದ್ರೆ ಇಲ್ಲಿ ಜ್ಞಾನ, ಈಕ್ಷತೆ ಅಂದ್ರೆ ಜ್ಞಾನ ವಿಷಯನಾದ್ದರಿಂದ. ಯೋ ಜ್ಞಾನ ವಿಷಯ ಸಹ ನ ಅಶಬ್ದ ಅಂತ ಅಭಿಪ್ರಾಯ ಹೇಳದಂಗಾಯ್ತು. ಯಾವುದು ಜ್ಞಾನದಲ್ಲಿ ವಿಷಯವಾಗುತ್ತಾ ಇದೆಯೋ, ಯಾವುದು ಜ್ಞಾನದಲ್ಲಿ ತೋರ್ತಾ ಇದೆಯೋ ಅದು ಸರ್ವಥ ಅಶಬ್ದವಲ್ಲ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇಷ್ಟ ಆಯಿತು. ತತ್ವ ಪ್ರಕಾಶಕ ನೋಡಿ. ಅತ್ರ ಸೂತ್ರಕಾರ ಬ್ರಹ್ಮಣ ಅವಾಚ್ಯತ್ವಂ ಶ್ರುತಿ ಪ್ರಾಪ್ತಂ ಪ್ರತಿಷೇಧತಿ ಇತ್ಯರ್ಥ. ಈ ಸೂತ್ರದಲ್ಲಿ ಸೂತ್ರಕಾರ ವೇದವ್ಯಾಸ ದೇವರು ಏನ್ ಮಾಡ್ತಾ ಇದ್ದಾರಪ್ಪ ಅಂದ್ರೆ, ಶ್ರುತಿ ಪ್ರಾಪ್ತವಾದ ಅವಾಚ್ಯತ್ವವನ್ನ ಬ್ರಹ್ಮನಿಗೆ ಸೂತ್ರಕಾರರು ನಿಷೇಧ ಮಾಡ್ತಾ ಇದ್ದಾರೆ. ತತ್ವಪ್ರಕಾಶಕ ವಾಕ್ಯವನ್ನು ಹಾಗೆಯೇ ಉಲ್ಟಾ ಓದಿ. ಶ್ರುತಿ ಪ್ರಾಪ್ತಂ ಅವಾಚ್ಯತ್ವಂ, ಶ್ರುತಿಯಲ್ಲಿ ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಥವಾ ಅಶಬ್ದಮಸ್ಪರ್ಶಮರೂಪಮವ್ಯಯಂ ಅವಚನೇನೈವ ಪ್ರೋವಾಚ ಯದ್ವಾಚ ಅನಭ್ಯುದಿತಂ. ಹಿಂಗೆಲ್ಲ ಶ್ರುತಿಗಳಿಂದ ಮೇಲ್ನೋಟಕ್ಕೆ ಬ್ರಹ್ಮ ವಾಚ್ಯನಲ್ಲ ಅಂತ ತೋರುತ್ತದೆ. ಆ ಶ್ರುತಿಯಲ್ಲಿ ಮೇಲ್ನೋಟಕ್ಕೆ ಪ್ರಾಪ್ತವಾದ ಅವಾಚ್ಯತ್ವವನ್ನ ಬ್ರಹ್ಮನಿಗೆ ಸೂತ್ರಕಾರರು ಅತ್ರ ಈ ಕ್ಷತ್ಯಧಿಕರಣದಲ್ಲಿ ಪ್ರತಿಷೇಧತಿ, ಬ್ರಹ್ಮನಿಗೆ ಅವಾಚ್ಯತ್ವವನ್ನು ನಿರಾಕರಣೆ ಮಾಡ್ತಾ ಇದ್ದಾನೆ. ಅವಾಚ್ಯತ್ವ ನಿರಾಕರಣೆ ಅಂದ್ರೆ ವಾಚ್ಯತ್ವದ ಸಮರ್ಥನೆ. ಬ್ರಹ್ಮ ಶಬ್ದವಾಚ್ಯನೇ ಆಗಿದ್ದಾನೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಸೂತ್ರಂ ವ್ಯಾಚಷ್ಟೇ ಓಂ ಈಕ್ಷತೆರ್ನಾ ಶಬ್ದಂ ಓಂ. ಈ ಸೂತ್ರದ ಅರ್ಥವನ್ನೇ ಆಚಾರ್ಯರು ಭಾಷ್ಯದಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಸೂತ್ರಂ ವ್ಯಾಚಷ್ಟೇ ಸ ಇತಿ ಅಂತ ಹೇಳಿ ಆ ಒಂದು ಭಾಷ್ಯವನ್ನ. ಸ ಏತಸ್ಮಾತ್ ಜೀವಘನಾತ್ ಪರಾತ್ ಪರಂ ಪುರುಷಯಂ ಪುರುಷಮೀಕ್ಷತೆ. ಆತ್ಮನ್ನೇವ ಆತ್ಮಾನಂ ಪಶ್ಯೇತ ವಿಜ್ಞಾಯ ಪ್ರಜ್ಞಾಂ ಕುರ್ವೀತ ಇತ್ಯಾದಿ ವಚನೈಃ ಈಕ್ಷಣೀಯತ್ವಾತ್ ವಾಚ್ಯಮೇವ. 4-5 ಉಪನಿಷತ್ತು ವಾಕ್ಯಗಳನ್ನು ಕೊಟ್ಟು ಪರಬ್ರಹ್ಮ ಅವಾಚ್ಯ ಅಂತ ಅವರು ಪೂರ್ವ ಪಕ್ಷ ಮಾಡಿದರೆ, ಆಚಾರ್ಯರು ಕೂಡ ಸಿದ್ಧಾಂತದ ಪ್ರಕಾರನೂ ಕೂಡ ಉಪನಿಷತ್ತು ವಾಕ್ಯಗಳನ್ನೇ ಕೊಟ್ಟು ಪರಮಾತ್ಮ ಅವಾಚ್ಯನಲ್ಲ ವಾಚ್ಯ ಅಂತ ಸಮರ್ಥನೆ ಮಾಡ್ತಾ ಇದ್ದಾರೆ. ಸುಮ್ಮನೆ ವಾಕ್ಯಾರ್ಥ ನೋಡಿ. ಸ ಏತಸ್ಮಾತ್ ಜೀವಘನಾತ್, ಏತಸ್ಮಾತ್ ಜೀವಘನಾತ್ ಅಂದ್ರೆ ಪ್ರಣವೋಪಾಸಕರು ಮತ್ತು ಜೀವೋತ್ತಮರಾದ ಬ್ರಹ್ಮದೇವರ ಉಪದೇಶದಿಂದ ನೋಡಿ. ಸ ಏತಸ್ಮಾತ್ ಜೀವಘನಾತ್, ಪರಾತ್ ಅಂದ್ರೆ ಏನು? ಪ್ರಣವೋಪಾಸಕರಾದ ಜೀವೋತ್ತಮರಾದ ಚತುರ್ಮುಖ ಬ್ರಹ್ಮದೇವರ ಉಪದೇಶದಿಂದ, ಪರಂ ಅಂದ್ರೆ ಸರ್ವೋತ್ತಮನಾದ, ಪುರುಷಯಂ ಈ ಶರೀರವೆಂಬ ಪುರದಲ್ಲಿ ಇರುವ ಪುರುಷಂ
ಪುರುಷನಾಮಕ ಪರಮಾತ್ಮನನ್ನ ಈಕ್ಷತೆ ನೋಡ್ತಾನೆ ಈ ಜೀವ. ಬ್ರಹ್ಮದೇವರ ಉಪದೇಶದ ಮುಖಾಂತರ ಎಲ್ಲ ಜೀವರು ತಮ್ಮ ಶರೀರದಲ್ಲಿ ಇರುವ ಹೃದಯ ಗುಹಾವಾಸಿಯಾದ ಪರಮಾತ್ಮನನ್ನ ಜೀವರು ನೋಡುತ್ತಾರೆ. ಇಷ್ಟು ಅರ್ಥ ಆ ಉಪನಿಷತ್ತಿಗೆ. ಸ ಏತಸ್ಮಾತ್ ಜೀವಘನಾತ್ ಪರಾತ್, ಪರಾತ್ ಅಂದ್ರೆ ಜೀವೋತ್ತಮರಾದ, ಜೀವಘನಾತ್ ಪರಾತ್ ಏತಸ್ಮಾತ್, ಸಹ ಅಂದ್ರೆ ಜೀವ, ಸಾಧಕನಾದ ಜೀವ, ಜೀವೋತ್ತಮರಾದ ಪ್ರಣವೋಪಾಸಕರಾದ ಬ್ರಹ್ಮದೇವರ ಉಪದೇಶದಿಂದ ಪರಂ ಸರ್ವೋತ್ತಮನಾದ ಪುರುಷಯಂ, ಪುರುಷಯಂ ಈ ದೇಹವೆಂಬ ಪುರಿಯಲ್ಲಿ ಪಟ್ಟಣದಲ್ಲಿ ಇರತಕ್ಕಂತಹ ಪುರುಷನಾಮಕ ಪರಮಾತ್ಮನು ಈಕ್ಷತೆ ನೋಡ್ತಾನೆ ತಿಳಿತಾನೆ, ಸಹ ಈಕ್ಷತೆ ನೋಡ್ತಾನೆ ತಿಳಿತಾನೆ ಈ ಜೀವ. ಒಂದು ಆತ್ಮನ್ನೇವ ಆತ್ಮಾನಂ ಪಶ್ಯೇತ, ಆತ್ಮನಿ ತನ್ನಲ್ಲೇ ಇರತಕ್ಕಂಥ ಆತ್ಮಾನಂ ಪರಮಾತ್ಮನನ್ನ ಪಶ್ಯೇತ್, ಇವನ್ ತಿಳಿತಾನೆ ನೋಡ್ತಾನೆ ಈ ಜೀವ. ಎರಡನೇ ವಾಕ್ಯ. ಮೂರನೇದು ವಿಜ್ಞಾಯ ಪ್ರಜ್ಞಾಂ ಕುರ್ವೀತ, ಅಂದ್ರೆ ಪರಮಾತ್ಮನನ್ನ ಮೊದಲು ಪರೋಕ್ಷವಾಗಿ ತಿಳಿದು, ವಿಜ್ಞಾಯ ಅಂದ್ರೆ ಪರೋಕ್ಷವಾಗಿ ಶ್ರುತಿ ಸ್ಮೃತಿ ಪುರಾಣ ಇತಿಹಾಸಗಳಿಂದ ಮೊದಲು ಪರೋಕ್ಷವಾಗಿ ಪರಮಾತ್ಮನನ್ನು ತಿಳಿದು, ಪ್ರಜ್ಞಾಂ ಕುರ್ವೀತ ಅಂದ್ರೆ ಪ್ರತ್ಯಕ್ಷ ಜ್ಞಾನವನ್ನು ಸಂಪಾದಿಸಿಕೊಳ್ಳಬೇಕು. ಇದೇ ಮೊದಲಾದ ವಚನಗಳಿಂದ ಪರಮಾತ್ಮನಿಗೆ ಈಕ್ಷಣೀಯತ್ವ, ಭಗವಂತ ಜ್ಞಾನ ವಿಷಯನಾಗಿದ್ದಾನೆ ಎಂಬುದನ್ನೇ ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತನಿಗೆ ಈಕ್ಷಣೀಯತ್ವವನ್ನ ಹೇಳ್ತಾ ಇದ್ದಾರೆ. ಆದ್ದರಿಂದ ಸರ್ವಥಾ ಪರಮಾತ್ಮನಿಗೆ ಅವಾಚ್ಯತ್ವ ಇಲ್ಲ. ಪುರುಷ ತಿಳಿಯುತ್ತಾನೆ, ತನ್ನ ಶರೀರದ ಒಳಗೆ ಇರುವ ಪರಮಾತ್ಮನನ್ನು ತಿಳಿಯುತ್ತಾನೆ, ತನ್ನೊಳಗೆ ಅಂತರ್ಯಾಮಿಯಾದ ಪರಮಾತ್ಮನನ್ನು ತಿಳಿಯುತ್ತಾನೆ. ಶ್ರುತಿಸ್ಮೃತಿ ಇತಿಹಾಸಗಳಿಂದ ಪರೋಕ್ಷತಃ ತಿಳಿದ ಪರಮಾತ್ಮನನ್ನು ಆಮೇಲೆ ಮತ್ತೆ ಆ ಪರಮಾತ್ಮನ ಅಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡ್ತಾನೆ. ಎಲ್ಲ ವಾಕ್ಯಗಳಿಂದ ಏನ್ ತಿಳಿಯಿತು? ಈ ಜೀವ ಪರಮಾತ್ಮನ ಬಗ್ಗೆ ಜ್ಞಾನ ಮಾಡಿಕೊಳ್ತಾನೆ, ಅಂದ್ರೆ ಪರಮಾತ್ಮ ಜ್ಞಾನ ವಿಷಯನಾಗಿದ್ದಾನೆ. ಜ್ಞಾನ ವಿಷಯನಾಗಿದ್ದಾನೆ ಎಂಬುದನ್ನ ಸೂತ್ರಕಾರ ಅಂದ್ರೆ ಈಕ್ಷಣೀಯನಾಗಿದ್ದಾನೆ. ಈಕ್ಷಣೀಯನಾಗೋದು ಅಂದ್ರೆ ಜ್ಞಾನಕ್ಕೆ ವಿಷಯನಾಗೋದು, ಜೀವನ ಜ್ಞಾನದಲ್ಲಿ ತೋರೋದು ಈ ಪರಮಾತ್ಮ. ಇದರಿಂದ ಈಕ್ಷಣೀಯತ್ವ ಪರಮಾತ್ಮನಿಗೆ ಇದ್ದ ಮೇಲೆ ಪರಮಾತ್ಮ ಜೀವನ ಜ್ಞಾನದಲ್ಲಿ ವಿಷಯನಾಗೋದ್ರಿಂದ ಈ ಪರಮಾತ್ಮ ಸರ್ವಥಾ ಅವಾಚ್ಯನಲ್ಲ, ವಾಚ್ಯನೇ ಆಗಿದ್ದಾನೆ ಎಂಬ ಮಾತನ್ನು ತಿಳಿಸ್ಕೊ. ಇದು ಭಾಷ್ಯವಾಕ್ಯ. ತತ್ವಪ್ರಕಾಶಿಕೆಯಲ್ಲಿ ಟೀಕಾಕೃತ್ಪಾದರು ಇದರ ವಿವರಣೆಯನ್ನು ಬರೆಯುತ್ತಾರೆ. ಏನು? ಸಗೇ ತಸ್ಮಾತ್ ಜೀವಘನಾತ್ ಪರಾತ್ ಪರಂ ಪುರುಷಯಂ ಪುರುಷಮೀಕ್ಷತೆ. ಈ ವಾಕ್ಯಕ್ಕೆ ಏನಪ್ಪ ಅರ್ಥ? ಸಹ ಈ ಜೀವರು ಅಥವಾ ಸಹ ಪ್ರಣವೋಪಾಸಕರಾದ ಈ ಜೀವರು, ಜೀವಘನಾತ್ ಪರಾತ್ ಅಂದ್ರೇನು? ಜೀವೋತ್ತಮರಾದ ಹಿರಣ್ಯ ಗರ್ಭರ ಉಪದೇಶದಿಂದ, ಜೀವೋತ್ತಮರಾದ ಹಿರಣ್ಯ ಗರ್ಭ ಚತುರ್ಮುಖ ಬ್ರಹ್ಮದೇವರ ಉಪದೇಶದಿಂದ ಪರಂ ಅಂದ್ರೆ ಸರ್ವೋತ್ತಮರಾದ ಪುರುಷನನ್ನ ಪಶ್ಯತಿ ನೋಡ್ತಾನೆ ತಿಳಿತಾನೆ. ಒಂದು ಶ್ರುತಿಯ ಅರ್ಥ ಬರೆದರು. ಎರಡನೇದು ವಿಜ್ಞಾಯ ಪ್ರಜ್ಞಾಂ ಕುರ್ವೀತ, ಇದು ಎರಡನೇದ್ದು ಸರಿ ಇದೆ, ಅರ್ಥ ಆಗುತ್ತೆ. ಆತ್ಮಾನಮೇವ ಪಶ್ಯತಿ, ತನ್ನಲ್ಲೇ ಇರತಕ್ಕಂತಂತರ್ಯಾಮಿಯಾದ ಪರಮಾತ್ಮನನ್ನು ಈ ಜೀವ ತಿಳಿಯುತ್ತಾನೆ. ಆತ್ಮನ್ನೇವ ಆತ್ಮಾನಂ ಪಶ್ಯತ್ ಬೃಹದಾರಣ್ಯಕ ಉಪನಿಷತ್ತಿನ ಮಾತು, ಅದು ಅರ್ಥವಾಗುತ್ತೆ. ಇನ್ನೊಂದು ಬೃಹದಾರಣ್ಯಕ ಉಪನಿಷತ್ತಿನ ಮಾತು ವಿಜ್ಞಾಯ ಪ್ರಜ್ಞಾಂ ಕುರ್ವೀತ. ಇದಕ್ಕೇನಪ್ಪ ಅರ್ಥ ಅಂದ್ರೆ, ವಿಜ್ಞಾಯ ಅಂದ್ರೆ ಪರೋಕ್ಷತಃ ಬ್ರಹ್ಮ ವಿಜ್ಞಾಯ, ಮೊದಲು ಶ್ರುತಿ ಸ್ಮೃತಿ ಇತಿಹಾಸ ಪುರಾಣಗಳಿಂದ ಪರಮಾತ್ಮನ ಬಗ್ಗೆ ಪರೋಕ್ಷ ಜ್ಞಾನ ಮಾಡಿಕೊಂಡು ಪರೋಕ್ಷತಃ ಪರಮಾತ್ಮನನ್ನು ತಿಳಿದು, ಪ್ರಜ್ಞಾಂ ಕುರ್ವೀತ ಅಂದ್ರೆ ಅಪರೋಕ್ಷತಃ ಜಾನೀಯಾತ್, ಅಪರೋಕ್ಷತಃ ತಿಳಿಯಬೇಕು. ಪರೋಕ್ಷತಃ ಬ್ರಹ್ಮ ವಿಜ್ಞಾಯ ಅಪರೋಕ್ಷತಃ ಜಾನೀಯಾತ್ ಇತ್ಯಾದಿ ಶ್ರುತಿಭಿ, ಇದೇ ಮೊದಲಾದ ಶ್ರುತಿಗಳಿಂದ ಬ್ರಹ್ಮಣ ಈಕ್ಷಣೀಯತ್ವ ಅವಗತೇ, ಪರಮಾತ್ಮನಿಗೆ ಈಕ್ಷಣೀಯತ್ವ ಇದೆ ಅಂದ್ರೆ ಭಗವಂತ ಅವಶ್ಯವಾಗಿ ಜ್ಞಾನ ವಿಷಯನಾಗಿದ್ದಾನೆ ಎಂಬುದು ನಮಗೆ ತಿಳಿದು ಬರ್ತಾ ಇದೆ. ಈಕ್ಷಣೀಯತ್ವ ಅವಗತೆ. ತದನ್ಯಥಾ ಅನುಪಪತ್ಯ, ಈಕ್ಷಣೀಯತ್ವ ಇದೆ ಅಂದ ಮೇಲೆ, ಪರಮಾತ್ಮ ಜ್ಞಾನ ವಿಷಯನಾಗಿದ್ದಾನೆ ಅಂದ ಮೇಲೆ ವಾಚ್ಯಮೇವ ತತ, ಆ ಪರಮಾತ್ಮ ವಾಚ್ಯನೇ ಆಗಿದ್ದಾನೆ, ಆ ಪರಮಾತ್ಮ ವಾಚ್ಯನೇ ಆಗಿದ್ದಾನೆ. ಅತಃ ಆದ್ದರಿಂದ ತಸ್ಯ ಶಾಸ್ತ್ರ ಯೋನಿತ್ವ ಉಪಪತ್ತೇ, ಪರಮಾತ್ಮನಿಗೆ ಈಕ್ಷಣೀಯತ್ವ ಇರೋದ್ರಿಂದ ಅವನು ವಾಚ್ಯನಾಗೇ ಆಗಿದ್ದಾನೆ. ಅವನು ಶಬ್ದವಾಚ್ಯ ಅಂದ ಮೇಲೆ ಈ ಪರಮಾತ್ಮನಿಗೆ ಶಾಸ್ತ್ರ ಯೋನಿತ್ವ ಎಂಬುದು
ಯುಕ್ತವಾಗುತ್ತದೆ, ಕೂಡುತ್ತದೆ. ಶಾಸ್ತ್ರ ಯೋನಿತ್ವ ಅಂದ್ರೆ ಪರಮಾತ್ಮ ಸಕಲ ಶಾಸ್ತ್ರ ಪ್ರತಿಪಾದ್ಯ ಎಂಬುದು ಅವಶ್ಯವಾಗಿ ಉಪಪನ್ನವಾಗುತ್ತದೆ. ಅದೇ ರೀತಿ ಕಾರಣತ್ವ ಸಂಭವ, ಸಮಸ್ತ ಶಾಸ್ತ್ರ ಪ್ರತಿಪಾದ್ಯನಾಗಿದ್ದಾನೆ ಪರಮಾತ್ಮ ಅಂದ ಮೇಲೆ ಆ ಪರಮಾತ್ಮನಿಗೆ ಹಿಂದೆ ಶಾಸ್ತ್ರದಲ್ಲಿ ಹೇಳಿದ ಜಗಜ್ಜನ್ಮಾದಿ ಕಾರಣತ್ವವು ಕೂಡ ಅವಶ್ಯವಾಗಿ ಯುಕ್ತವಾಗುತ್ತದೆ ಇತ್ಯರ್ಥ. ಹೀಗೆ ಅರ್ಥ ಹೇಳಿದಂತಾಯಿತು. ಇದಾದ ಮೇಲೆ ಮತ್ತೆ ಒಂದು ಪ್ರಶ್ನೆ. ನ ಈಕ್ಷಣೀಯತ್ವ ಅನ್ಯಥಾ ಅನುಪಪತ್ಯ ಬ್ರಹ್ಮಣ ವಾಚ್ಯತ್ವಂ ವಾಚ್ಯಂ. ಪೂರ್ವಪಕ್ಷಿಗಳಂತ ಇದ್ದಾರೆ, ಪರಬ್ರಹ್ಮನಿಗೆ ಈಕ್ಷಣೀಯತ್ವ ಕೂಡಬೇಕಾದರೆ ವಾಚ್ಯತ್ವ ಒಪ್ಪಲೇಬೇಕು. ಅಂದ್ರೆ ಆ ಪರಬ್ರಹ್ಮ ಜ್ಞಾನದಲ್ಲಿ ತೋರಬೇಕಾದ್ರೆ ಈ ಜೀವರಿಗೆ ಪರಬ್ರಹ್ಮನ ಬಗ್ಗೆ ಜ್ಞಾನ ಆಗುತ್ತಾ ಇದೆ. ಪರಮಾತ್ಮ ಜ್ಞಾನ ವಿಷಯ ಅಂತ ಆಗಬೇಕಾದ್ರೆ, ಭಗವಂತ ಜ್ಞಾನ ವಿಷಯ ಅಂತ ಆಗಬೇಕಾದ್ರೆ ಅವನಿಗೆ ವಾಚ್ಯತ್ವ ಒಪ್ಪಲೇಬೇಕು ಅಂತ ನೀವಂದ್ರಿ. ಇದು ಸರಿಯಲ್ಲ ಅಂತ ಪೂರ್ವಪಕ್ಷ. ಅಂದ್ರೆ ಜ್ಞಾನ ವಿಷಯತ್ವ ಅನ್ಯಥಾ ಅನುಪಪತ್ಯ, ಅಂದ್ರೆ ಈಕ್ಷಣೀಯತ್ವ ಅನ್ಯಥಾ ಅನುಪಪತ್ಯ. ಬ್ರಹ್ಮನಿಗೆ ವಾಚ್ಯತ್ವವನ್ನು ನೀವೇನು ಹೇಳ್ತಾ ಇದ್ದೀರಿ ಅದು ನ ವಾಚ್ಯಂ, ಹೇಳಬೇಡ್ರಿ ಅಂತ. ವಾಚ್ಯತ್ವಂ ನ ವಾಚ್ಯಂ, ಬ್ರಹ್ಮನಿಗೆ ವಾಚ್ಯತ್ವ ಶಬ್ದ ವಾಚ್ಯತ್ವವನ್ನು ನೀವು ಹೇಳಬೇಡ್ರಿ. ಯಾಕೆ? ಈಕ್ಷಣಸ್ಯ ಪ್ರತ್ಯಕ್ಷಾದಿನಾಪಿ ಸಂಭವಾತ್. ದೇವರು ಜ್ಞಾನ ವಿಷಯ. ಜ್ಞಾನ ವಿಷಯ ಅಂದ್ರೆ ಪ್ರತ್ಯಕ್ಷದಿಂದಲೂ ಆ ಪರಮಾತ್ಮ ತೋರಬಹುದ್ರಿ. ಭಗವಂತ ಜ್ಞಾನದಲ್ಲಿ ತೋರ್ತಾನೆ, ಈಕ್ಷಣೀಯನಾಗಿದ್ದಾನೆ ಅಂದ್ರೆ ಜ್ಞಾನ ವಿಷಯನಾಗಿದ್ದಾನೆ. ಜ್ಞಾನ ವಿಷಯ ಅಂದ್ರೆ ಏನು? ಪ್ರತ್ಯಕ್ಷ ಜ್ಞಾನದಲ್ಲಿ ಪರಮಾತ್ಮ ವಿಷಯನಾಗಿದ್ದಾನೆ, ಮುಗಿದೋಯ್ತು. ಈಕ್ಷಣೀಯತ್ವ ಕೂಡಿಸಬೇಕಾದ್ರೆ ವಾಚ್ಯತ್ವ ಯಾಕೆ ಒಪ್ಪಬೇಕ್ರಿ? ಈಕ್ಷಣೀಯ ಅಂದ್ರೆ ಪ್ರತ್ಯಕ್ಷ ಜ್ಞಾನದಲ್ಲಿ ವಿಷಯನಾಗಿದ್ದಾನೆ ಅಂತ ಹೇಳಬಹುದಲ್ಲ, ಶಬ್ದ ವಾಚ್ಯತ್ವ ಹೇಳೋ ಅಗತ್ಯ ಇಲ್ಲ. ಇತ್ಯತಃ ಆಹ. ಹೀಗೆ ಹೇಳಿಬಿಟ್ರೆ ಔಪನಿಷದತ್ವಾದಿತಿ. ಆಚಾರ್ಯರು ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ, ಹಾಗಲ್ಲಪ್ಪ, ಈ ಪರಬ್ರಹ್ಮ ಈಕ್ಷಣೀಯ ಅಂದ್ರೆ ಪ್ರತ್ಯಕ್ಷ ಜ್ಞಾನದಲ್ಲಿ ವಿಷಯ ಅಂತ ಹೀಗೆ ಅರ್ಥ ಮಾಡ್ಲಿಕ್ಕೆ ಬರಲ್ಲ. ಪರಬ್ರಹ್ಮನ ಜ್ಞಾನ ಪ್ರತ್ಯಕ್ಷಾದಿಗಳಿಂದ ಆಗತಕ್ಕಂಥದ್ದಲ್ಲ. ಆ ಪರಬ್ರಹ್ಮ ಶಾಸ್ತ್ರೈಕ ಸಮಧಿಗಮ್ಯ, ಸದಾಗಮೈಕ ವಿಜ್ಞೇಯನಾಗಿದ್ದಾನೆ ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದ. ಹೇಳಿ ಭಾಷ್ಯವಾಕ್ಯ. ಔಪನಿಷದತ್ವಾತ್ ನ ಅವಚನೇನ ಈಕ್ಷಣಂ. ನೋಡಿ, ಔಪನಿಷದತ್ವಾತ್, ಈ ಪರಬ್ರಹ್ಮ ಕೇವಲ ಉಪನಿಷತ್ತಿನಿಂದಲೇ ವೇದ್ಯನಾದವು, ತಿಳಿಯಲ್ಪಡತಕ್ಕಂಥವು. ಉಪನಿಷತ್ತಿನಿಂದ ಮಾತ್ರ ತಿಳಿಯಲ್ಪಡುವವನಾದ್ದರಿಂದ ನೀವು ಹೇಳಿದಂತೆ ಅವಚನೇನ ಅಂದ್ರೇನು? ವಚನದಿಂದ ಭಿನ್ನವಾದ ಪ್ರತ್ಯಕ್ಷ ಜ್ಞಾನಕ್ಕೆ ವಿಷಯನಾಗಿದ್ದಾನೆ. ಅಂದರೆ ಆ ಪರಮಾತ್ಮ ಈಕ್ಷಣೀಯನಾಗಿದ್ದಾನೆ ಅಂದ್ರೆ ಪ್ರತ್ಯಕ್ಷದಿಂದ ಈಕ್ಷಣೀಯನಾಗಿದ್ದಾನೆ, ಪ್ರತ್ಯಕ್ಷ ಜ್ಞಾನದಲ್ಲಿ ವಿಷಯನಾಗಿದ್ದಾನೆ ಅಂತ ಹಿಂಗೆ ಅರ್ಥ ಮಾಡಬೇಡಿ. ಯಾಕೆ? ಔಪನಿಷದತ್ವ, ಅವನು ಕೇವಲ ಉಪನಿಷತ್ತಿನಿಂದ ಮಾತ್ರ ವೇದ್ಯನಾಗಿದ್ದಾನೆ, ತಿಳಿಯಲ್ಪಡತಕ್ಕಂಥವನಾಗಿದ್ದಾನೆ. ಆದ್ದರಿಂದ ಪ್ರತ್ಯಕ್ಷದಿಂದಲೂ ಪರಬ್ರಹ್ಮನು ಅಂದ್ರೆ ತಿಳಿಯಲ್ಪಡತಾನೆ ಎಂಬ ವಿಷಯವನ್ನು ಸರ್ವತಾ ಹೇಳಬೇಡಿ. ಇಷ್ಟು ಆಚಾರ್ಯರ ಭಾಷ್ಯವಾಕ್ಯ. ತತ್ವಪ್ರಕಾಶಿಕ ಟೀಕಾರಾಯರು ವಿವರಣೆ ಮಾಡುತ್ತಾರೆ. ಭವೇದೇ ತದ್ಯದಿ ಬ್ರಹ್ಮ ಪ್ರತ್ಯಕ್ಷಾದಿಗಮ್ಯಂ. ನೀವು ಹೇಳಿದಂತೆ ಪರಬ್ರಹ್ಮ ಪ್ರತ್ಯಕ್ಷಾದಿಗಳಿಗೆ ಗಮ್ಯ ಅಂತಾಗಿದ್ರೆ, ಈಕ್ಷಣೀಯತ್ವ ಅಂದ್ರೆ ಪ್ರತ್ಯಕ್ಷಾದಿಗಳಿಗೆ ತೋರ್ತಕ್ಕಂಥವನು. ಈಕ್ಷಣೀಯ ಅಂದ್ರೆ ಜ್ಞಾನ ವಿಷಯ ಅಂದ್ರೆ ಪ್ರತ್ಯಕ್ಷ ಜ್ಞಾನ ವಿಷಯ ಅಂತ ಅರ್ಥ ಮಾಡಬಹುದಾಗಿತ್ತು. ಯಾವಾಗ? ಬ್ರಹ್ಮ ಮೊದಲು ಪ್ರತ್ಯಕ್ಷಾದಿ ಗಮ್ಯನಾಗಿದ್ದರೆ, ಪ್ರತ್ಯಕ್ಷಾದಿಗಳಿಂದ ಆ ಪರಬ್ರಹ್ಮ ತೋರಲ್ಪಡೋನು ಅಂತ ಆಗಿದ್ದರೆ. ನ ಏತದಸ್ತಿ, ಪ್ರತ್ಯಕ್ಷಾದಿ ಗಮ್ಯತ್ವ ಬ್ರಹ್ಮನಿಗಿಲ್ರಿ. ಬ್ರಹ್ಮ ಕೇವಲ ಆಗಮೈಕ ಗಮ್ಯ, ಪ್ರತ್ಯಕ್ಷಾದಿಗಳಿಂದ ಸರ್ವಥಾ ಬ್ರಹ್ಮ ತೋರತಕ್ಕಂಥವನಲ್ಲ. ಬ್ರಹ್ಮ ಪ್ರತ್ಯಕ್ಷಾದಿಗಳಿಂದ ತೋರತಕ್ಕಂಥವನಲ್ಲ. ಯಾಕೆ? ತಸ್ಯ ಉಕ್ತ ರೀತ್ಯ ಉಪನಿಷದೇಕ ಗಮ್ಯತ್ವಾತ್. ನಾವು ಹಿಂದೆ ಹೇಳಿದಂತೆ ಈ ಪರಮಾತ್ಮ ಉಪನಿಷತ್ತಿನಿಂದ ಮಾತ್ರ ತಿಳಿಯಲ್ಪಡತಕ್ಕಂಥವನು. ಗೊತ್ತಾಯ್ತೋ ಇಲ್ಲೋ? ಅಂದ್ರೆ ಆಗಮ ಪ್ರಮಾಣದಿಂದ ಮಾತ್ರ ಪರಮಾತ್ಮನ ಜ್ಞಾನ ಆಗಲ್ಪಡತಕ್ಕಂಥದ್ದು. ಇದನ್ನು ನಾವು ಹಿಂದೆ ಹೇಳಿದ್ದೇವೆ ಶಾಸ್ತ್ರ ಯೋನಿತ್ವಾಧಿಕರಣದಲ್ಲಿ.
ಉಕ್ತರೀತ್ಯ ಅಂದ್ರೆ ಶಾಸ್ತ್ರಯೋನಿತ್ವಾಧಿಕರಣೆ ಉಕ್ತರೀತ್ಯ ಉಪನಿಷದೇಕ ಗಮ್ಯತ್ವ. ಹಿಂದಿನ ಅಧಿಕರಣ ಶಾಸ್ತ್ರಯೋನಿತ್ವಾಧಿಕರಣದಲ್ಲಿ ಈ ಪರಮಾತ್ಮ ಶಾಸ್ತ್ರೈಕ ಸಮಧಿಗಮ್ಯ, ಸದಾಗಮೈಕ ವಿಜ್ಞೇಯ, ಆಗಮೈಕ ಗಮ್ಯನಾದವನು ಅಂತ ನಾವು ಹೇಳಿದ್ದೇವೆ. ಅದರಿಂದ ಪ್ರತ್ಯಕ್ಷಾದಿಗಳಿಂದ ಪರಮಾತ್ಮ ತಿಳಿಯುತ್ತಾನೆ ಅಂತ ಅರ್ಥ ಮಾಡ್ಲಿಕ್ಕೆ ಬರಲ್ಲ. ಈಕ್ಷಣೀಯ ಅಂತ ಅಂದರೆ ತಥಾಚ ಪ್ರತ್ಯಕ್ಷಾದ್ಯ ವೇದ್ಯತ್ವೇ ಸತಿ ಈಕ್ಷಣೀಯತ್ವ ಅನ್ಯಥಾ ಅನುಪಪತ್ಯ. ಎಷ್ಟು ಚೆನ್ನಾಗಿದೆ ನೋಡಿ. ಪ್ರತ್ಯಕ್ಷಾದಿಗಳಿಗೆ ತೋರೋದಿಲ್ಲ, ಆದರೂ ಈಕ್ಷಣೀಯನಾಗಿದ್ದಾನೆ ಅಂದ್ರೆ ಅರ್ಥ ಏನಿದಕ್ಕೆ? ಪರಮಾತ್ಮ ಪ್ರತ್ಯಕ್ಷ ಅನುಮಾನಗಳಿಗೆ ತೋರಲ್ಲ, ಆದರೂ ತೋರುತ್ತಾನೆ. ಏನ್ ಅರ್ಥ ಮಾಡ್ಬೇಕ್ರಿ ಇದಕ್ಕೆ? ಪ್ರತ್ಯಕ್ಷಾದಿಗಳಿಗೆ ತೋರಲ್ಲ, ಆದರೂ ತೋರ್ತಾನೆ ಅಂದ್ರೆ ಏನ್ ಅರ್ಥ ಮಾಡಬೇಕು? ಪ್ರತ್ಯಕ್ಷಾದಿಗಳಿಗೆ ತೋರಲ್ಲ ಆದರೂ ತೋರ್ತಾನೆ ಅಂದ್ರೆ ಪ್ರತ್ಯಕ್ಷ ಅನುಮಾನಕ್ಕೆ ತೋರಲ್ಲ, ಆದರೂ ಈಕ್ಷಣೀಯ, ತೋರ್ತಾನೆ ಅಂದ್ರೆ ಆಗಮೈಕ ಗಮ್ಯ, ಆಗಮಕ್ಕೆ ತೋರ್ತಾನೆ. ಆಗಮಕ್ಕೆ ತೋರ್ತಾನೆ ಈಕ್ಷಣೀಯ ಅಂದ್ರೆ ಶಬ್ದವಾಚ್ಯ, ಪರಮಾತ್ಮ ಶಬ್ದದಿಂದ ತಿಳಿಯಲ್ಪಡ್ತಾನೆ ಎಂಬ ವಿಚಾರವನ್ನು ಅವಶ್ಯವಾಗಿ ಒಪ್ಪಲೇಬೇಕು. ತಥಾಚ ಪ್ರತ್ಯಕ್ಷಾದ್ಯ ವೇದ್ಯತ್ವೇ ಸತಿ ಈಕ್ಷಣೀಯತ್ವ ಅನ್ಯಥಾ ಅನುಪಪತ್ಯ ವಾಚ್ಯಮೇವ ತತ್. ಆ ಪರಮಾತ್ಮ ವಾಚ್ಯನೇ ಆಗಿದ್ದಾನೆ, ಅವಶ್ಯವಾಗಿ ಆ ಪರಮಾತ್ಮ ವಾಚ್ಯನಾಗಿದ್ದಾನೆ ಎಂಬ ಮಾತನ್ನೇ ತಿಳಿಸಿಕೊಡ್ತಾ ಇದ್ದಾರೆ. ಅವನು ವಾಚ್ಯನಾಗಿದ್ದಾನೆ ಅಂತ, ಅವಶ್ಯವಾಗಿ ವಾಚ್ಯನಾಗಿದ್ದಾನೆ. ಏನಪ್ಪ ನೋಡಿ, ಟೀಕರಾಯರು ಇಷ್ಟು ಸಿದ್ಧಾಂತ ಹೇಳಿದ್ರು, ಅದರ ವಿವರಣೆ ಬರೆಯುತ್ತಾರೆ ಈ ವಾಕ್ಯದಲ್ಲಿ. ಇದೊಂದು ಪ್ಯಾರ ನೋಡೋಣ. ಪರಿಶೇಷ ಪ್ರಮಾಣೇನ ವ ಅತ್ರ ವಾಚ್ಯತ್ವಂ ಸಾಧ್ಯತೆ. ಪರಿಶೇಷ ಪ್ರಮಾಣದಿಂದಲೂ ಕೂಡ ಪರಮಾತ್ಮನಿಗೆ ವಾಚ್ಯತ್ವವನ್ನು ಸಮರ್ಥನೆ ಮಾಡ್ತಾ ಇದ್ದಾನೆ. ಅಂದರೆ ಅವನು ಈಕ್ಷಣೀಯನಾಗಿದ್ದಾನೆ, ಆದರೆ ಪ್ರತ್ಯಕ್ಷದಿಂದ ತೋರಲ್ಲ, ಅನುಮಾನದಿಂದ ತೋರಲ್ಲ. ಅಂದ್ರೆ ಕೊನೆಗೆ ಪರಿಶೇಷತಃ ಯಾವುದರಿಂದ ತೋರ್ತಾನೆ ಪರಬ್ರಹ್ಮ ಅಂತ ಅರ್ಥ ಮಾಡಬೇಕು? ಆಗಮದಿಂದ ತೋರ್ತಾನೆ ಅಂತೇನೆ ಅರ್ಥ ಮಾಡಬೇಕು. ಪರಿಶೇಷ ಪ್ರಮಾಣೇನವ, ಪರಿಶೇಷ ಪ್ರಮಾಣದಿಂದಲೂ ಕೂಡ ಅತ್ರ ವಾಚ್ಯತ್ವ ಸಾಧ್ಯತೆ. ಹೇಗೆ? ತಥಾಹಿ, ಹೀಗೆ. ಏನಪ್ಪಾ ಅಂದ್ರೆ ಶ್ರುತಿಷು ತಾವತ ಈಕ್ಷಣೀಯತ್ವ ಬ್ರಹ್ಮಣ ಶ್ರೂಯತೆ. ನೋಡಿ, ಶ್ರುತಿಯಲ್ಲಂತೂ ಪರಮಾತ್ಮನಿಗೆ ಈಕ್ಷಣೀಯತ್ವ ಶ್ರುತವಾಗಿದೆ. ಮೊದಲನೇ ಶ್ರುತಿ ಹೇಳಿದ್ರು, ಸ ಏತಸ್ಮಾತ್ ಜೀವಘನಾತ್ ಪರಾತ್ ಪರಂ ಪುರುಷಯಂ ಪುರುಷಮೀಕ್ಷತೆ. ಗೊತ್ತಾಯ್ತೋ ಇಲ್ಲ? ಈ ಜೀವೋತ್ತಮರಾದ ಚತುರ್ಮುಖ ಬ್ರಹ್ಮದೇವರ ಉಪದೇಶದಿಂದ ಸರ್ವೋತ್ತಮನಾದ ಪರಮಾತ್ಮನನ್ನ, ತನ್ನ ಶರೀರದೊಳಗಿರುವ ಪರಮಾತ್ಮನನ್ನು ತಿಳಿಯುತ್ತಾನೆ. ಜೀವನ ಜ್ಞಾನದಲ್ಲಿ ವಿಷಯನಾಗುತ್ತಾನೆ ಅಂತ ಅರ್ಥ. ಮತ್ತು ಈ ಜೀವ ತನ್ನ ಅಂತರ್ಯಾಮಿಯಾದ ಪರಮಾತ್ಮನನ್ನು ತಿಳಿಯುತ್ತಾನೆ. ಅಂದ್ರೆ ಪರಮಾತ್ಮನಿಗೆ ಈಕ್ಷಣೀಯತ್ವ ಇದೆ. ವಿಜ್ಞಾಯ ಪ್ರಜ್ಞಾಂ ಕುರ್ವೀತ. ಈ ಪರಮಾತ್ಮನ ಪರೋಕ್ಷ ಜ್ಞಾನವನ್ನು ಮಾಡಿಕೊಂಡು ಆಮೇಲೆ ಅಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಶ್ರುತಿ ಹೇಳ್ತಾ ಇದೆ. ಇದೆಲ್ಲ ಹೇಳೋದ್ರಿಂದ ಏನಾಯ್ತು? ಶ್ರುತಿಗಳಲ್ಲಿ ಪರಬ್ರಹ್ಮನಿಗೆ ಈಕ್ಷಣೀಯತ್ವ ಅಂತೂ ಕನ್ಫರ್ಮ್, ಈಕ್ಷಣೀಯತ್ವ ಒಪ್ಪಲೇಬೇಕು. ನೋಡಿ, ತಥಾಹಿ ಶ್ರುತಿಷು ತಾವತ ಈಕ್ಷಣೀಯತ್ವ ಬ್ರಹ್ಮಣ ಶ್ರೂಯತೆ. ಈಕ್ಷಣಂಚ, ಪರಮಾತ್ಮನನ್ನ ತಿಳಿಯೋದು ಅಂದ್ರೆ ಅರ್ಥ ಏನ್ರಿ? ದೇವರನ್ನು ತಿಳಿಯಬೇಕು ಅಂದ್ರೆ ಎದರಿಂದ ತಿಳಿಬೇಕ್ರಿ? ಪ್ರಮಾಣಗಳಿಂದಲೇ ತಿಳಿಯಬೇಕು. ಯಾವುದೇ ಒಂದು ವಸ್ತು ಇದು ತಿಳಿಯಲ್ಪಡುತ್ತದೆ, ಎದರಿಂದ ತಿಳಿಯಲ್ಪಡುತ್ತದೆ ಪ್ರಶ್ನೆ ಬರುತ್ತದೆ. ಪ್ರತ್ಯಕ್ಷದಿಂದಲೋ ಅನುಮಾನದಿಂದಲೋ ಆಗಮದಿಂದಲೋ ಯಾವುದೇ ವಸ್ತು ತಿಳಿಯಲ್ಪಡುತ್ತದೆ. ಈಕ್ಷಣೀಯ ಅಂದರೆ ಒಂದು ಪ್ರಮಾಣದಿಂದ ಅಂತ ತಗೋಬೇಕು. ಈಕ್ಷಣ ಅಂದ್ರೆ ಪ್ರಮಾಣದಿಂದಲೇ ಈಕ್ಷಣ, ಜ್ಞಾನ ವಿಷಯವಾಗೋದು. ಪ್ರಸಕ್ತ ಪ್ರಮಾಣೇಶು ಬ್ರಹ್ಮಣ, ಪ್ರತ್ಯಕ್ಷ ಅನುಮಾನ ಆಗಮ, ಹೀಗೆ ಮೂರು ಪ್ರಮಾಣಗಳಿವೆ. ಈ ಪ್ರಸಕ್ತವಾದ ಪ್ರಮಾಣಗಳಲ್ಲಿ ನ ಬ್ರಹ್ಮಣ ವಚನೇತರ ಪ್ರಮಾಣೇನ ಈಕ್ಷಣಂ, ವಚನ ಮಾತು ಆಗಮ ಇದನ್ನ ಬಿಟ್ರೆ ಪ್ರತ್ಯಕ್ಷ ಅನುಮಾನಗಳಿಂದ ಈಕ್ಷಣ ಎಂಬುದು ಪರಬ್ರಹ್ಮನಿಗೆ ಕೂಡೋದಿಲ್ಲ. ಅವನು ಕಣ್ಣಿಗೆ ಕಾಣಿಸೋದಿಲ್ಲ, ಚಕ್ಷುರಿಂದ್ರಿಯ ಗೋಚರನಲ್ಲ, ಮತ್ತು ನೇಂದ್ರಿಯಾಣಿ ನಾನುಮಾನಂ ಅಂತ ಬಂದಿದೆ. ಅನುಮಾನದಿಂದಾಗಲಿ ಇಂದ್ರಿಯದಿಂದಾಗಲಿ ಪರಮಾತ್ಮನನ್ನು ತಿಳಿಯಲಿಕ್ಕಾಗಲ್ಲ. ಅದನ್ನು ವಚನೇತರ ಪ್ರಮಾಣೇನ ಬ್ರಹ್ಮಣ ಈಕ್ಷಣಂ ನ.
ವಚನ ಬಿಟ್ಟು ಆಗಮ ಬಿಟ್ಟು ಬೇರೆ ಪ್ರಮಾಣಗಳಿಂದ ಈ ಪರಬ್ರಹ್ಮನನ್ನ ಸರ್ವಥಾ ತಿಳಿಯಲಿಕ್ಕಾಗೋದು. ಯಾಕೆ? ತಸ್ಯ ಔಪನಿಷದತ್ವಾತ್. ಈ ಪರಬ್ರಹ್ಮ ಉಪನಿಷತ್ತಿನಿಂದ ಮಾತ್ರ ವೇದ್ಯನಾಗಿದ್ದಾನೆ. ಔಪನಿಷದ ಪುರುಷ ಅಂತ ಒಂದು ಮಾತು ಬಂದಿದೆ. ಔಪನಿಷದ ಪುರುಷ, ಉಪನಿಷತ್ತಿನಿಂದ ಮಾತ್ರ ತಿಳಿಯಲ್ಪಡತಕ್ಕಂಥ ಪುರುಷ. ಹಾಗಾದ್ರೆ ಏನು ಅಭಿಪ್ರಾಯ? ಆಗಮದಿಂದ ಮಾತ್ರ ಪರಮಾತ್ಮನಿಗೆ ಈಕ್ಷಣ ಅಂದ್ರೆ ಈಕ್ಷಣೀಯತ್ವ, ಜ್ಞಾನ ವಿಷಯತ್ವ ಹೇಳಬೇಕು. ವಚನೇನ ಈಕ್ಷಣಂಚ. ಹಾಗಾದ್ರೆ ವಚನದಿಂದ ಈಕ್ಷಣ, ಮಾತಿನಿಂದ ಆಗಮದಿಂದ ಪರಮಾತ್ಮನಿಗೆ ಈಕ್ಷಣ ಅಂದ್ರೆ ಏನರ್ಥ? ಅವಾಚ್ಯೆ ವೃತ್ಯಂತರ ಅಯೋಗೇನ. ಒಂದು ವೇಳೆ ಪರಮಾತ್ಮ ಅವನು ಅವಾಚ್ಯ ಅಂತಂದ್ರೆ ಸರಿ, ಯಾವುದರಿಂದಲೂ ವಾಚ್ಯನಲ್ಲ, ಯಾವುದರಿಂದಲೂ ವಾಚ್ಯನಲ್ಲ ಹೋಗೋರು ಬೇರೆ ವೃತ್ತಿಯಿಂದ ಪರಮಾತ್ಮನನ್ನ ತಿಳಿಯಬಹುದು ಅಂದ್ರೆ, ಈಗ ಪ್ರತ್ಯಕ್ಷ ಅನುಮಾನಗಳಿಂದಲಂತೂ ಈಕ್ಷಣೀಯನಲ್ಲ. ಹಾಗಾದ್ರೆ ಶಬ್ದದಿಂದಲೂ ಅವನು ಈಕ್ಷಣೀಯ ಅಲ್ಲ, ಅವಾಚ್ಯ ಅಂದ್ರೆ. ಇಲ್ಲಿ ಶಬ್ದದಿಂದ ಮುಖ್ಯ ವೃತ್ತಿಯಿಂದ ವಾಚ್ಯ ಅಲ್ಲ, ಅಮುಖ್ಯ ವೃತ್ತಿಯಿಂದ ವಾಚ್ಯ ಅಂತಂದರೆ, ಅಮುಖ್ಯ ವೃತ್ತಿಯಿಂದ ಅಂದ್ರೆ ಲಕ್ಷಣ ಮೊದಲಾದ ವೃತ್ತಿಗಳು ಕೂಡ ಅವಾಚ್ಯನಾದ ಈ ಪರಮಾತ್ಮನಲ್ಲಿ ಪ್ರವೃತ್ತರಾಗಲ್ರಿ. ಅಂದ್ರೆ ಅಕಸ್ಮಾತ್ ಯಾರೋ ಹೀಗೆ ಅನ್ಬೋದು, ಶಬ್ದಗಳಿಂದ ಮುಖ್ಯ ವೃತ್ತಿಯಿಂದ ವಾಚ್ಯನಾಗದೆ ಹೋದ್ರು ಲಕ್ಷಣಾವೃತ್ತಿಯಿಂದ ಪರಮಾತ್ಮ ಹೇಳಲ್ಪಡ್ತಾನೆ, ಸಂತೋಷ. ಲಕ್ಷಣಾವೃತ್ತಿಯಿಂದ ಶಬ್ದಗಳು ಬ್ರಹ್ಮನನ್ನ ತಿಳಿಸಿಕೊಡಬೇಕಾದ್ರೂ ಮೊದಲು ಆ ಬ್ರಹ್ಮ ಶಬ್ದವಾಚ್ಯನಾಗಿರ್ಬೇಕ್ರಿ. ಯಾವ ಶಬ್ದದಿಂದಲೂ ವಾಚ್ಯನಾಗದ ವ್ಯಕ್ತಿಯನ್ನ ಲಕ್ಷಣಾವೃತ್ತಿ ತಿಳಿಸಿಕೊಡ್ತದ. ಈಗ ನೋಡಿ, ಗಂಗಾ ಪದಕ್ಕೆ ತೀರ ಅಂತ ಲಕ್ಷಣೆಯ ಅರ್ಥ ಹೇಳ್ತೇವೆ. ಗಂಗಾ ಪದಕ್ಕೆ ತೀರ ಎಂಬ ಲಕ್ಷಣೆಯ ಅರ್ಥ ಯಾವಾಗ ಹೇಳಿಕ್ ಬರ್ತದೆ? ಗಂಗಾ ಪದಕ್ಕೆ ಒಂದು ಮುಖ್ಯಾರ್ಥ ಇರಬೇಕು, ಪ್ರವಾಹ ಎಂಬ ಮುಖ್ಯಾರ್ಥ ಇರಬೇಕು. ಮುಖ್ಯಾರ್ಥ ಇದ್ರೇನೆ ಅದಕ್ಕೆ ಲಕ್ಷಣೆಯ ಇನ್ನೊಂದು ಅರ್ಥ ಹೇಳಿಕ್ ಬರ್ತದೆ. ಹಾಗೆ ಪರಮಾತ್ಮನೂ ಕೂಡ ನೀವು ಹೇಳಿದಂತೆ ಬೇರೆ ವೃತ್ತಿಯಿಂದ ಲಕ್ಷಣಾವೃತ್ತಿಯಿಂದ ತಿಳಿಯಲ್ಪಡತಾನೆ ಅಂತ ಹೇಳಬೇಕಾದರೂ ಕೂಡ ಮೊದಲು ಅವನು ಅವಾಚ್ಯ ಅಂದ್ರೆ ಕೂಡಲ್ಲ, ವಾಚ್ಯನಾಗಿರ್ಲೇಬೇಕು. ಅವಾಚ್ಯೆ ವೃತ್ಯಂತರ ಅಯೋಗೇನ. ಪ್ರತ್ಯಕ್ಷ ತಿಳಿಸಿಕೊಡಲ್ಲ, ಅನುಮಾನ ತಿಳಿಸಿಕೊಡಲ್ಲ, ಲಕ್ಷಣಾವೃತ್ತಿ ಮೊದಲಾದವುಗಳು ಪ್ರವೃತ್ತ ಆಗಲ್ಲ ಪರಮಾತ್ಮನಲ್ಲಿ. ಯಾಕೆಂದ್ರೆ ಅವಾಚ್ಯ ಅಂದ್ರೆ ಲಕ್ಷಣಾವೃತ್ತಿ ಮೊದಲಾದ ಯಾವುಗಳು ಪ್ರವೃತ್ತ ಆಗಲ್ಲ. ಹಾಗಾದ್ರೆ ಪರಿಶೇಷ ವಾಚ್ಯತ್ವಂ ಸಾಧಯತಿ ಇತಿ. ಇಷ್ಟಿದ್ದರೂ ಪರಮಾತ್ಮ ಈಕ್ಷಣೀಯನಾಗಿದ್ದಾನೆ ಅಂದ್ರೆ ಏನು? ಅವನು ಶಬ್ದವಾಚ್ಯನಾಗಿರಲೇಬೇಕು. ಶಬ್ದಗಳಿಂದ ಮುಖ್ಯ ವೃತ್ತಿಯಿಂದ ಪರಮಾತ್ಮ ವಾಚ್ಯ ಪ್ರತಿಪಾದ್ಯ ಹೇಳಲ್ಪಡ್ತಾನೆ. ಪರಮಾತ್ಮನಿಗೆ ವಾಚ್ಯತ್ವ ಇದ್ದೇ ಇದೆ. ಹಾಗಾದ್ರೆ ಭಗವಂತನಿಗೆ ವಾಚ್ಯತ್ವ ಇದ್ದ ಮೇಲೆ ಜಗತ್ಕಾರಣತ್ವೇನ ಶಾಸ್ತ್ರ ಪ್ರತಿಪಾದ್ಯತ್ವ, ಶಾಸ್ತ್ರ ಯೋನಿತ್ವವೂ ಬಂತು, ಜಗತ್ಕಾರಣತ್ವ ಎಂಬ ಲಕ್ಷಣವೂ ಸಿದ್ಧವಾಯಿತು. ನಾವು ಹೇಳಿದ್ದು ಅತ್ಯಂತ ಯುಕ್ತ ಎಂಬ ಮಾತನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇದರ ಜೊತೆಗೆ ಮತ್ತೆ ಇಲ್ಲಿ ಶ್ರುತಿಯಲ್ಲಿ ಪರಮಾತ್ಮನ ಅವಾಚ್ಯ ಅಂದಿದ್ದಾರೆ. ನೀವು ಕೇವಲ ಈಕ್ಷಣೀಯತ್ವ ಅನ್ಯಥಾನುಪತ್ಯ, ಈಕ್ಷಣೀಯತ್ವಾತ್ ಎಂಬ ಯುಕ್ತಿ ಮಾತ್ರದಿಂದ ಪರಮಾತ್ಮನಿಗೆ ವಾಚ್ಯತ್ವವನ್ನು ಹೇಗೆ ಹೇಳುತ್ತೀರಿ? ಶ್ರುತಿಗಳಲ್ಲಿ ಅವಾಚ್ಯತ್ವ ಹೇಳಿದ್ದಾರಲ್ವೋ? ಪ್ರಶ್ನೆ ಬಂದ್ರೆ ಆ ಪ್ರಶ್ನೆಗೆ ನಾಳಿನ ಪಾಠದಲ್ಲಿ ಮತ್ತೆ ಉತ್ತರವನ್ನು ತಿಳಿಯೋಣ ಅಂತ ಹೇಳ್ತಾ, ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.